ವಿಶೇಷ ಇರುತ್ತೆ. ನಮ್ಮ ಅನೂಪ್ ಸರ್ ಇನ್ನು ಎಲ್ಲರೂ ಸೀಟ್ ತರಿ ಸರ್ ಇಟ್ಕೊಂಡಿದ್ದೀನಿ. ನಾಗಾರ್ಜುನ ಶರ್ಮಾ ಒನ್ ಆಫ್ ಮೈ ಫೇವ್ರೆಟ್ ರೈಟ್ರು, ಅಟ್ ದ ಸೇಮ್ ಟೈಮ್ ಅರಸು ಅಂತಾರೆ ಕೂಡ ನನ್ನ ತಂಡದಲ್ಲಿ ಯಾವಾಗಲೂ ಜೊತೆಲಿ ಬರೋರು. ಸೊ ಹಾಗಾಗಿ ಆಕ್ಚುಲಿ ಈ ಗೀತೆನ ಪ್ಲೇ ಮಾಡಿ ದಯಮಾಡಿ. ಆ ಕಡೆ ಹೋಗೋಣ. ಕೈ ಹಿಡಿದಿದ್ದೆ ಸಿದ್ದರಾಜು ಸರ್, ಯೋಗಿ ಸರ್. ನಾವು ತುಂಬಾ ಅಲ್ದಾಡಿ ಆ ಸಿನಿಮಾನ, ಆ ಯೋಗಿ ಸರ್ ಬರೀ ನಾನೊಂದು ಮಾತು ಹೇಳಿದ್ದಕ್ಕೆ ಅವಾಗ ಕತೆ ಅರ್ಧ ಕೇಳ್ಬಿಟ್ಟು ಅಥವಾ ಕತೆನೂ ಕೇಳಿದಾರೋ ಇವರು ಹಂಗೆ ಆಯ್ತು ಶುರು ಮಾಡೋಣ ಅಂತ ಮಾಡಿದ್ದು. ಹಾಗೆ ನಮ್ಮ ತಂಡಕ್ಕೆ ದೊಡ್ಡ ಶಕ್ತಿಯಾಗಿ ಅವತ್ತು ನಿಂತರು. ಇವತ್ತು ಹಾಗೆ ಸಿದ್ಲಿಂಗುಟುಗೂ ಯೋಗಿ ಸರ್ ನಿಂತಿದ್ದಾರೆ. ಬಟ್ ಎಲ್ಲದಕ್ಕೂ ಕಾರಣ ನಿರ್ದೇಶಕರಾದ ವಿಜಯ್ ಪ್ರಸಾದ್ ಅವರು, ಹಾಗೆ ಈ ಸಿನಿಮಾಗೆ ನಿರ್ಮಾಪಕರು ಶ್ರೀಹರಿ ರೆಡ್ಡಿ ಅವರು, ರಾಜು ಸರ್ ಅವರು ಅಷ್ಟೇ ದೊಡ್ಡ ಶಕ್ತಿ ನಮ್ಗೆ. ಆಮೇಲೆ ಇವತ್ತು ಈ ಚುರುಮುರಿ ಹಾಡು ಎಲ್ಲರೂ ನೋಡಿದ್ರಿ, ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ವಿಜಯ್ ಸರ್ ರಿಲೀಸ್ ಮಾಡ್ಕೊಟ್ಟಿದ್ದು ತುಂಬಾ ಖುಷಿ ಆಗಿದೆ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಚುರುಮುರಿ ಈ ತರ ಈ ವರ್ಡ್ಸ್ ಈ ತರ ನಾನು ಹೊಸದಾಗಿ ಕೇಳಿದ್ದು. ವಿಜಯ್ ಸರ್ ಹೇಳಿದ್ರು ಫೇವ್ರೇಟ್ ನಾಗಾರ್ಜುನ ಶರ್ಮಾ ಅಂತ. ಅದು ಎಲ್ಲೆಲ್ಲಿಂದ ಪದಗಳು ಬಿಡುತ್ತಾರೆ, ಅದ್ರಲ್ಲಿ ಟಪಾಸು ಅದೆಲ್ಲ ನಾನು ಕೇಳೇ ಇರ್ಲಿಲ್ಲ, ಅದೆಲ್ಲ ಹೊರಗಡೆ ಕೇಳಿರ್ಲಿಲ್ಲ. ಅದು ಇವರು ಯಾವ ಏರಿಯಾದಲ್ಲಿ ಇರೋದು ಗೊತ್ತಿಲ್ಲ, ಆತರ ಹೊರಟ್ರೆ ಹುಡುಕಿ ಆಗ್ತಾರೆ. ನಾನು ಕೇಳ್ತಾ ಇದ್ದೆ ಏನಿದೆ ಅರ್ಥ ಅಂತ. ಇವನ್ ನಮ್ಮ ಡೈರೆಕ್ಟರ್ನು ಅಷ್ಟೇ, ಅವರು ಅಷ್ಟೇ ತುಂಬಾ. ಅಂದ್ರೆ ನಾವು ವರ್ಕ್ ಮಾಡಿದಾಗ ಆಕ್ಚುಲಿ ಲಿರಿಕ್ ಬರಿಬೇಕಾದ್ರೆ ಫಸ್ಟ್ ಟೈಮ್ ಅನ್ಸುತ್ತೆ ನಿರ್ದೇಶಕರು ವಿಜಯ್ ಪ್ರಸಾದ್ ಅಷ್ಟು ಬೇಗ ಲಿರಿಕ್ ಓಕೆ ಮಾಡಿರುತ್ತೆ. ನಾಗಾರ್ಜುನ ನಾನೇ ಕ್ಲಾಪ್ ಹೊಡಿಬೇಕು. ಆಮೇಲೆ ಕರಿಬಸವ ತಡ್ಕಲ್ ಅಂತ ನಾನು ಕಂಪೋಸಿಂಗ್ ಟೈಮಲ್ಲಿ ಇವ್ರನ್ನ ಕರೆಸಿ ಹಾಡ್ಸಿದ್ದು. ವಿಜಯ್ ಪ್ರಸಾದ್ ಅವ್ರಿಗೆ ಹಾಗೂ ಯೋಗಿ ಸರ್ಗೆ ತುಂಬಾ ಇಷ್ಟ ಆಗಿ, ಇಲ್ಲ ಇವ್ರದೇ ಉಳಿಸ್ಕೊಳ್ಳೋಣ ಅಂದ್ಬಿಟ್ಟು. ಒಳ್ಳೆ ಪ್ರತಿಭೆ, ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ. ನೀವೆಲ್ಲ ಕೇಳಿರ್ತೀರ ಬ್ಯೂಟಿ ಬೆಂಕೈತಿ ಅಂತ ಒಂದು ಹಾಡು, ಅದು ಇವರೇ ಬರೆದು ಇದು ಮಾಡಿದ್ದು. ಸೊ ಇವರಿಬ್ರಿಗೆ ಧನ್ಯವಾದಗಳು ನನ್ನ ಕಡೆಯಿಂದ. ಯಾಕಂದ್ರೆ ಆ ಹಾಡಿಗೆ ಇವರಿಬ್ರೇ ಶಕ್ತಿ, ನನ್ಗಿನ್ನ ಜಾಸ್ತಿ ಇವರಿಬ್ರದ್ದು. ಯಾಕಂದ್ರೆ ಆ ತರ ಟ್ಯೂನ್ಗೆ ಈ ತರ ಲಿರಿಕ್ ಬಂದಾಗ್ಲೇನೆ ಅದು ಚುರುಮುರಿ ತಿನ್ಕೊಂಡು ಚಿಲ್ ಖುಷಿಯಾಗಿ ಇಟ್ಕೊಳ್ಳಿ ನಿಲ್ದಿದ್ದಿಲ್ಲ, ಅದೆಲ್ಲ ಬರೋದು ಇವ್ರಿಗೆ ನಾಗಾರ್ಜುನ ಶರ್ಮಾ ಮಾತ್ರ 100% ಕ್ರೆಡಿಟ್. ಯಾಕಂದ್ರೆ ಆ ಫ್ರೀಡಮ್ ಕೊಡಬೇಕು. ಸರ್ ಫೇವ್ರೇಟ್ ರೈಟರ್ ಅಂತ ಹೇಳ್ತಾರೆ, ಬಟ್ ಆದ್ರೆ ಅವ್ರು ಆ ಫ್ರೀಡಮ್ ಕೊಟ್ಟಿದ್ದಕ್ಕೆ ನಾವು ಅವ್ರ ಫೇವ್ರೇಟ್ ಆಗುತ್ತೆ ಬರೆಯೋ ಥರ ಆಯ್ತು. ಅವ್ರ ಡೈರೆಕ್ಷನ್ ಅವರು ಅಷ್ಟೇ ಫ್ರೀಡಮ್ ಕೊಟ್ಟರು, ಡೈರೆಕ್ಷನ್ ಅಷ್ಟೇ ಫ್ರೀಡಮ್ ಕೊಟ್ಟರು. ನಮ್ಮ ಡೈರೆಕ್ಟರ್ಸ್ ಕೂಡ ಡಬಲ್ ಫ್ರೀಡಮ್ ಕೊಟ್ಟರು. ಅದಕ್ಕೆ ಔಟ್ಪುಟ್ ನಮಗೆ ಸಾಧ್ಯ ಆಯ್ತು. ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ಸಾರಿ ಯೋಗಿ ಸರ್ ಸಾಂಗ್ ಕೇಳ್ಬಿಟ್ಟು ಫೋನ್ ಮಾಡಿದ್ರು ನನಗೆ, ಸಾಂಗ್ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಕೆವಿ ಅದಕ್ಕೆ ಪವರ್ ಆದ ಕೆವಿ, ಸೊ ಥ್ಯಾಂಕ್ ಯು ಕೆವಿ. ಕರಿಬಸವ ಅವರ ಪವರ್ಫುಲ್ ವಾಯ್ಸ್ ಈ ಹಾಡಿಗೆ ಅದನ್ನು ಒಂದು ಒಳ್ಳೆ ಮೆರುಗು ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಶರ್ಮಾ. ಈಗ ಅವರಿಗೂ ನಾಗಾರ್ಜುನ ಶರ್ಮಾ ಮಾತಾಡೋದಕ್ಕೆ ಥ್ರೋಟ್ ಇನ್ಫೆಕ್ಷನ್ ಇದ್ರೂ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಂಡ್ ಆಲ್ಸೋ ಕಾರಣಾಂತರಗಳಿಂದ ಅನನ್ಯ ಭಟ್ ಅವರು ಕಾರ್ಯಕ್ರಮಕ್ಕೆ ಬಂದಿಲ್ಲ ಶೋ ಅಂತ. ಸೊ ನೀವ್ ಹೇಳಿ, ಹೇಗನ್ಸ್ತು? ಮೊದಲನೇದಿರುವಂತಹ ಎಲ್ಲ ದೊಡ್ಡ ಮಂದಿಗೆ ನಮಸ್ಕಾರ. ಮತ್ತೆ ಇವತ್ತು ಈ ಒಂದು ಅವಕಾಶ, ನಾವೆಲ್ಲ ಇಂಥ ಸಂಭ್ರಮಗಳಲ್ಲಿ ಪಾಲ್ಗೊಳ್ಳೋದು ಬಹಳ ಕಡಿಮೆ ಸರ್. ಅಂದ್ರೆ ನಾವು ಟ್ರ್ಯಾಕ್ ಹಾಡಿ ಅದು ಮೇನ್ ವಯಸ್ಸು ಯಾರೋ ಬೇರೆ ಬಂದ್ಬಿಟ್ಟಿರ್ತಾರ, ಹಂಗಾಗಿ ನಾವು ಯೂಟ್ಯೂಬ್ ನೋಡಿಕಿಂತ ಖುಷಿ ಪಡ್ತೀವಿ. ಆದ್ರೆ ಇವತ್ತು ಈ ವೇದಿಕೆಗೆ ಮೇಲೆ ನಿಂತ್ಕೊಂಡು ನಾನು ಇವತ್ತು ಮಾತಾಡಕೈತೀವಿ ಅಂದ್ರೆ ಅನೂಪ್ ಸರ್ ಬಹಳ ಮುಖ್ಯ ಕಾರಣ ಆಗ್ತಾರೆ. ಬಹಳ ಧನ್ಯವಾದಗಳು ಸರ್. ಕಂಪೋಸಿಂಗ್ ಟೈಮಲ್ಲಿ ಕೂತ್ಕೊಂಡು ನನ್ನ ಧ್ವನಿ ನಾಡಿಸಿದ್ದಕ್ಕೆ, ಆಮೇಲೆ ಆ ಧ್ವನಿನ ಓಕೆ ಮಾಡಿದ್ರು ವಿಜಯ್ ಸರ್ ಹಾಗೂ ಯೋಗಿ ಸರ್ ಅವರು ಬಹಳ ಧನ್ಯವಾದಗಳು. ಅಂದ್ರೆ ಅನೂಪ್ ಸರ್ ವಿಶೇಷತೆ ಏನಪ್ಪ ಅಂದ್ರೆ ದೇಸಿ ಪ್ರತಿಭೆಗಳು, ಮುಖ್ಯವಾಗಿ ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಡೋದು ಜಾಸ್ತಿ. ಬಟ್ ಅವರ ಪ್ರೋತ್ಸಾಹ ಕೊಟ್ಟಾಗ ನಿರ್ದೇಶಕರನ್ನ ಬೆಂಬಲಿಸೋ ರೀತಿ ಬಹಳ ಮುಖ್ಯ ಆಯ್ತದ. ಇಡೀ ತಂಡಕ್ಕೆ ಹಾಗೂ ಅನೂಪ್ ಸರ್ ನಾನು ಬಹಳ ಧನ್ಯವಾದಗಳು. ಕರಿಬಸವ ಅವರೇ, ಇಷ್ಟೊಂದು ಒಳ್ಳೆ ವೇದಿಕೆ ನಿಮ್ಗೆ ಸಿಕ್ಕಿದೆ, ಯಾಕೆ 2 ಲೈನ್ ನಾವು ಹಾಡ್ ಕೇಳಬಾರ್ದು? ಹಾಡ್ತೀನಿ ಮೇಡಮ್. ನಾನು ಫಸ್ಟ್ ಟೈಮ್ ಈ ತರ ಲಿರಿಕ್ಸ್ ಹೇಳಿದ್ ಫಸ್ಟ್ ಟೈಮ್ ನಾವು ಸುಮ್ಮನೆ ಬಿಡಿ, ಬಾಯ್ಸ್ ಪಾರ್ಟಿಲೆಲ್ಲ ಹಾಡಿರೋದು ನಮ್ಗೆ ವಿಷಯ ಬಂದಿದೆ. ಅಂತಿದ್ರಿ ನನಗೆ ಇಷ್ಟವಾದ ಸಾಂಗ್ ಸರ್ ಇವೆಲ್ಲ. ಕುತುಬ್ ಮಿನಾರ್ ಹೈಟಿಗಿಂತ ಕೋಪ ಬರ್ತದೆ, ತಾಜ್ ಮಹಲ್ಗಿಂತ ಜಾಸ್ತಿ ಲವ್ ಆಯ್ತದೆ, ಮುಖಕ್ ಮಾತ್ರ ಮೇಕಪ್ ಮನಸ್ಸಿಗೆ ಇಲ್ಲ.
ಸಿಕ್ರೆ ಉಡಿಸು ಚಿಲ್ಮಾ ವೈಮಾ ಡ್ರಾಮಾ ಕ್ಲಾಶ್ಗಳು ಮಾಮೂಲಿ ಲೈಟು ತಗೊಳ್ಳಿ ಸ್ವಾಮಿ ಶರಣ ಮನವೇ ಕೊಯ್ಯಪ್ಪ ಬೆಟ್ಟ ಹತ್ತದೆ ಜ್ಯೋತಿ ಇಲ್ಲೇ ಕಂಡೇ ಯಪ್ಪ. ಭಾಗ 2011ರಲ್ಲಿ ನಾವು ಸಿದ್ಲಿಂಗು ಭಾಗ 1 ತೆರೆಕಂಡು ಅತ್ಯಂತ ದೊಡ್ಡ ಯಶಸ್ಸನ್ನು ಕಂಡಿತ್ತು. ಅದೇ ತಂಡದೊಟ್ಟಿಗೆ ವಿಜಯ್ ಪ್ರಸಾದ್ ಅವರು ಸಿದ್ಲಿಂಗು ಅಧ್ಯಾಯ 2ನ ರಿಲೀಸ್ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗಾಗಲೇ ಕತೆ 1 ಶುರುವಾಗಿದೆ, ಹಾಡು ದೊಡ್ಡ ಮಟ್ಟದ ಯಶಸ್ಸನ್ನು ಕಂಡಿದೆ. ಅದರಲ್ಲಿ ಅನೂಪರ ಒಂದು ರಾಗ ರೀತಿಯ ಕೈ ಚಳಕ ತುಂಬ ದೊಡ್ಡದಾಗಿ ಅಡಗಿದೆ. ಅದೇ ರೀತಿಯಾಗಿ ವಿಜಯ್ ಪ್ರಸಾದ್ ಅವರು ನಮ್ಮ ಗೆಳೆಯರು, ಆಪ್ತರು. ಸಿದ್ಲಿಂಗು ಭಾಗ 1ರಲ್ಲಿ ಯಾವ ರೀತಿ ತಮ್ಮ ಕೈ ಚಳಕವನ್ನು ತೋರಿಸಿದ್ರು ಅದೇ ರೀತಿಯ ಒಂದು ಕೆಲಸ ಇದರಲ್ಲೂ ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಸೊ ಒಟ್ಟಾರೆಯಾಗಿ ಈ ಚಿತ್ರ ಫೆಬ್ರವರಿ 14 ತಾರೀಕು ತೆರೆಗೆ ಬರಲಿಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ತಾವೆಲ್ಲ ಪ್ರೋತ್ಸಾಹ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಇಷ್ಟಪಟ್ಟಿದ್ರಿ. ಭಾಗ 2 ಕೂಡ ತಮ್ಮೆಲ್ಲರಿಗೂ ಅಷ್ಟೇ ಇಷ್ಟ ಆಗುತ್ತೆ. ಆ ಒಂದು ನಂಬಿಕೆ ನನಗಿದೆ ಮತ್ತು ನಮ್ಮ ಚಿತ್ರತಂಡಕ್ಕಿದೆ. ಯಾಕಂದ್ರೆ ಅವತ್ತು ಸಿದ್ಲಿಂಗು ಮಾಡಿದಾಗ ಒಂದು ಬೇರೆ ತರದೇ ಒಂದು ಸಿನಿಮಾ ಆಯಿತು. ಸಿದ್ಲಿಂಗು ನಮ್ಮ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿಯಾದ ಜಾನರ್ ಸಿನಿಮಾ ಒಳಗೆ ಬಂತು. ಅದಕ್ಕೆ ಮುಂಚೆ ಮಾಡಿದ್ರು ಸಿನಿಮಾ, ಬಟ್ ಅಲ್ಲಿವರೆಗೂ ನಿಂತಿತ್ತು. ಸೊ ನಾವು ಸಿದ್ಲಿಂಗು ಮಾಡಿದಾಗ ಎಲ್ರಿಗೂ ಸಕ್ಕತ್ ಇಷ್ಟ ಆಯಿತು ಸಿನಿಮಾ. ಇನ್ ಪಾರ್ಟ್ 2 ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಏನಕ್ಕೆ ಮೇನ್ ರೀಸನ್ ಅಂದ್ರೆ ಪಾರ್ಟ್ 2 ಫಸ್ಟ್ ಪಾರ್ಟಿಗೆ ಲಿಂಕ್ ತುಂಬಾ ಚೆನ್ನಾಗಿ ತಗೊಂಡು ನಾವು ಪಾರ್ಟ್ 2 ಸಿನಿಮಾ ಮಾಡಿರೋವಂಥದ್ದು. ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರ ಅಂಡರ್ ಕೆಲಸ ಮಾಡೋದು ಇಟ್ಸ್ ಆಲ್ವೇಸ್ ವೆರಿ ಗುಡ್ ಫೀಲಿಂಗ್. ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ಪರ್ಟಿಕ್ಯುಲರ್ ಆಗಿ ನಮ್ಮ ಹತ್ರ ಕೆಲಸ ಮಾಡಿಸ್ತಾರೆ. ಪ್ರತಿಯೊಂದು ಸೀನ್, ಡೈಲಾಗ್ ಡೆಲಿವರಿ ಪ್ರತಿಯೊಂದೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಮ್ಮ ನಿರ್ಮಾಪಕರು ಹರಿ ಅವರು ಮತ್ತೆ ರಾಜು ಸರ್, ಥ್ಯಾಂಕ್ ಯು. ಇದು ಪದೇ ಪದೇ ಹೇಳ್ತಾ ಬಂದಿದ್ದೀನಿ ನಾನು, ಇವತ್ತು ಹೇಳ್ತೀನಿ. ರಿಲೀಸ್ ಇವೆಂಟ್ ಅಲ್ಲಿ ನನ್ನನ್ನ ನಮ್ಮ ಡೈರೆಕ್ಟರ್ ಇಬ್ಬರನ್ನು ಯಾರು ನಮ್ಮದೇ ಇರೋ ಟೈಮಲ್ಲಿ ನಂಬಿ ಸಿನಿಮಾನ ಅವರು ನಮ್ಗೆ ಅವಕಾಶ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್. ನಾನು ಜೀವಂತವಾಗಿರೋವರೆಗೂ ನಿಮ್ಮನ್ನ ಇಬ್ಬರು ನೆನೆಸ್ಕೊಂತೀನಿ. ನಮ್ಮಪ್ಪ ಇಲ್ಲಿದ್ದಾರೆ, ಅವ್ರ ಬಗ್ಗೆ ಮಾತಾಡಬೇಕು. ಥ್ಯಾಂಕ್ ಯು ಈ ಭೂಮಿಗೆ ನನ್ನ ತರ ಬಂದಿದ್ದಕ್ಕೆ. ಹೇಳ್ತೀನಿ, ಅವ್ರು ಹೇಳಿಲ್ಲ ಅಂದ್ರೆ ಮನೆಗೆ ಬಂದ್ಮೇಲೆ ಮಾಡೋಕೆ ನಮ್ ತಾಯಿ ಬರ್ಬೇಕಿತ್ತು. ಅವರು ಶೂಟಿಂಗ್ ಅಲ್ಲಿ ಇರೋ ಕಾರಣ ಬರಕ್ ಆಗ್ಲಿಲ್ಲ. ಅಂಡ್ ಅಪ್ಪ ಅಮ್ಮ ಇಬ್ಬರಿಗೂ ಥ್ಯಾಂಕ್ಸ್. ಅಂಡ್ ಫಸ್ಟ್ ಟೈಮ್ ನಾನು ಹೆಂಡತಿ ಕೂಡ ಬಂದೇಳು ಒಂದು ಈವೆಂಟ್ಗೆ. ಥ್ಯಾಂಕ್ ಯು ಸೋ ಮಚ್. ಕೇಳಾಗೆಲ್ಲ ಪಾಪ ಅವಳು ಆಫೀಸ್ ಕೆಲಸದಲ್ಲಿ ಬಿಸಿ ಇರ್ತಾ ಇದ್ಲು. ಇವತ್ತು ಬಾ ಅಂತ ಹೇಳಿದೆ. ನಿಮ್ಮ ಮಾವ ಬರ್ತಿದಾರಲ್ವಾ, ಬರ್ತೀನಿ ಅಂತ ಬಂದ್ಲು ಅವಳು. ಜಾಸ್ತಿ ಮೀಟ್ ಮಾಡಿಲ್ಲ ಮಾವನ್ನ, ಎಲ್ಲ ಮೀಟ್ ಮಾಡ್ತಿರೋದು 3 ವರ್ಷ 2 ಸಲ ಮೀಟ್ ಮಾಡಿರ್ಬೋದು. ನಾನು ಫಸ್ಟ್ ಟೈಮ್ ಒಂದು ವೇದಿಕೆ ಮೇಲೆ ನಿಂತು ಮಾವ ಅಂತ ಅಡ್ರೆಸ್ ಮಾಡ್ತಿರೋದು. ನಾನು ಚಿಕ್ಕ ವಯಸ್ಸಿದ್ದಂಗೂ ನನಗೆ ಜ್ಞಾಪಕ ಇದೆ. ನಾನು ಮಾವ ಅಂತ ಯಾವಾಗ ಕರೆದ್ರೆ ಹೊಡೆದ್ಬಿಟ್ಟು ಕುಮಾರ ಅಂತ ಕರೆಯುವಂತೆ. ಬಟ್ ಇವಾಗ ಅದು ಕರಿಯಕ್ ಆಗಲ್ಲ. ಇವಾಗ ನನಗೂ ಸ್ವಲ್ಪ ಬುದ್ಧಿ ಬಂದಿರೋದ್ರಿಂದ ಮಾವ ಅಂತ ಕರೀಲೇಬೇಕು, ಅಡ್ರೆಸ್ ಮಾಡ್ಲೇಬೇಕು. ಇನ್ನು ಎಲ್ಲೇ ಸಿಕ್ಕರು ಮಾವ ಅಂತಾನೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಅಂಡ್ ಫಸ್ಟ್ ಟೈಮ್ ನಾವು ಸಿನಿಮಾ ಟೀಮ್ ಅವರೆಲ್ಲ ಡಿಸೈಡ್ ಮಾಡಿದ್ವಿ ಕರೆಸ್ಬೇಕು, ಒಂದು ಮಾತು ಕೇಳೋಣ ಅಂತ. ನಾನು 1 ವಾರ ಯೋಚನೆ ಮಾಡ್ತಾನೆ ಇದ್ದೆ, ಹೆಂಗ್ ಇನ್ವೈಟ್ ಮಾಡೋದು, ಕರಿಬೋದಾ ಬೇಡವಾ ಅಂತ. ಸೊ ಕೊನೆಗೆ ಡಿಸೈಡ್ ಮಾಡಿದೆ. ಫೋನ್ ಮಾಡಿ ಒಂದೇ ಫೋನ್ ಕಾಲ್, ಒಂದೇ ರಿಂಗ್ ಫೋನ್ ಎತ್ತಿದ್ದು ಕೂಡ. ಬಾರೋ ಮನೇಲಿದ್ದೀನಿ ಅಂತ ಕರೆದ್ರು. ಮನೆಗೆ ಹೋದೆ. ಜಾಸ್ತಿ ಮಾತೇ ಆಡ್ಲಿಲ್ಲ. ನಾವು ಸಿದ್ಲಿಂಗು ಏನೋ ಅಂದ್ರು. ಹೌದು, ಈ ತರ ಒಪ್ಕೊಂಡ್ರೆ 9ನೇ ತಾರೀಕು ಒಂದು ಪ್ರೀ ರಿಲೀಸ್ ಇವೆಂಟ್ ಇಟ್ಕೊಂಡಿದೀವಿ, ಬರ್ಬೇಕು ಅಂತ ಹೇಳಿ. ಬರ್ತೀನೋ ಅವರು ಸಿಟಿ ಲೈಟ್ಸ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಆಗಿದ್ರು. ಸೊ ಹಂಗಾಗಿ ಒಂದು 10 ನಿಮಿಷ ಮಾತಾಡ್ಬಿಟ್ಟು ಬಂದೆ. ಡೈರೆಕ್ಟರ್ ಫೋನ್ ಮಾಡಿದೆ, ಸರ್ ಫಿಕ್ಸ್ ಮಾಡ್ಕೊಳ್ಳಿ, ಬರ್ತಾರಂತೆ 100% ಅಂತ ಹೇಳಿದೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಬಂದಿದ್ದು ತುಂಬಾ ಖುಷಿ ಆಯ್ತು. ನಾಳೆ ಸಿಟಿ ಲೈಟ್ ಸಿನಿಮಾ ಮುಹೂರ್ತ, ಆಲ್ ದ ಬೆಸ್ಟ್. ಅದಕ್ಕೂ ಬರ್ತೀನಿ. ಅಂಡ್ ಅನೂಪ್ ಸರ್ ಎಲ್ಲೋ ಅಲ್ಲಿದ್ದಾರ. ಓಕೆ, ನಾನು ಅನೂಪ್ ಅವರು ಮತ್ತೆ ಅರ್ಸು 3 ಜನ ಸೇರಿ ಮಾಡಿರೋ ಸಾಂಗ್ಗಳು ಎಲ್ಲಾರು ಆಲ್ಮೋಸ್ಟ್ ಎಲ್ಲ ಸಾಂಗ್ ಹಿಟ್ಟೇನೆ. ಸೊ 3 ಜನದ್ದು ಒಂದು ಕಾಂಬಿನೇಷನ್ ಸಖತ್ ವರ್ಕ್ ಆಗುತ್ತೆ. ಸೊ ಇಲ್ಲೂ ಕೂಡ ವರ್ಕ್ ಆಗಿದೆ.
ನಾಗಾರ್ಜುನ್ ಶರ್ಮಾ, ಐ ಲವ್ ಯು. ನಾನು ಒನ್ ಮಾಡೋದು 2 ಸಲ ಹಿಂಸೆ ಕೊಟ್ಟಿದ್ದೆ ಅವ್ರಿಗೆ. ಈ ಸಾಂಗ್ ಕೇಳಿದಾಗ ನಾರ್ಮಲ್ ಆಗಿ ಫೋನ್ ಮಾಡಿದೆ, ವಿಶ್ ಮಾಡಿದೆ. ಬಟ್ ಅವ್ರು ನಮ್ಮ ಮಾವನ್ ಸಾಂಗ್ ಎಲ್ಲ ಕೇಳಿದಾಗ ನಮ್ಮ ಮಾವಾಗ ಮೆಸೇಜ್ ಮಾಡ್ಬಿಡ್ತೀನಿ, ಕೆಲವು ಟೈಮಲ್ಲಿ ಫೋನ್ ಮಾಡಲ್ಲ. ಸೊ ನಾಗಾರ್ಜುನ್ ಫೋನ್ ಮಾಡ್ಬಿಟ್ಟು ತುಂಬಾ ಖುಷಿ ಆಯ್ತು. ಅಂಡ್ ಅವ್ರನ್ನ ಡೈರೆಕ್ಟ್ ಆಗಿ ಮೀಟ್ ಮಾಡೋದಾಗ್ಲೂ ಕೂಡ ಸಖತ್ ಮಾತಾಡಿದೆ ಅವ್ರಿಗೆ ಸಾಂಗ್ ಬಗ್ಗೆ. ಥ್ಯಾಂಕ್ ಯು. ಸಕ್ಕತ್ತಾಗಿ ಬರೀತಾರೆ ಹಾಡುಗಳು. ಸೋತ ಹೋದೆ ಸಾಂಗ್ ಅಂತೂ ಅದ್ಭುತವಾಗಿದೆ, ಬ್ಯೂಟಿಫುಲ್ ಸಾಂಗ್. ಅಂಡ್ ಸುರೇಶ್ ಸರ್, ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಆಕ್ಟ್ ಮಾಡಿದ್ದಕ್ಕೆ. ಅವ್ರ ಜೊತೆ ಮೊದಲನೇ ಸಿನಿಮಾ, ಅವ್ರನ್ನ ಆಫೀಸಲ್ಲಿ ಒಂದ್ಸಲಿ ಭೇಟಿ ಮಾಡಿದ್ದೆ, ಬಟ್ ಇದು ಮೊದಲನೇ ಸಿನಿಮಾ. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸಿನಿಮಾ ಇಂದ ಇಲ್ಲಿವರೆಗೂ ಜೊತೆಲಿದ್ದಾರೆ. ಇವ್ರ ಜೊತೆ ಫೈಟ್ ಮಾಡಿ ಏಟ್ ಮಾಡ್ಕೊಂಡಿರೋ ಅಷ್ಟೊಬ್ಬರು ಯಾವ ಫೈಟ್ಗಳಲ್ಲೂ ಆಗಿಲ್ಲ ನಮಗೆ. ಏನಕ್ಕೆ ಅಂತ ಹೇಳ್ತೀನಿ, ಪಾಪ ಇವ್ರು ಮಾಡಿಸೋ ಫೈಟು ಸಿಗೋದೆಲ್ಲ ತುಂಬಾ ರಾ ಮಾಡೋಣ ಅಂತ. ಕಂಪೋಸ್ ಮಾಡಾಡಿದ್ರೆ ಏಟ್ ಬೀಳಲ್ಲ. ನಾವ್ ಹಂಗಂಗೆ ಫೈಟ್ ಮಾಡಕ್ ಹೋದಾಗ ಟಚ್ ಗಾಯಗಳು ಜಾಸ್ತಿ. ಪಾಪ ಏನು ದೊಡ್ಡ ಇಂಜುರಿ ಆಗಿಲ್ಲ, ಟಚ್ ಗಾಯಗಳಾಗುತ್ತೆ. ಬಟ್ ದಟ್ಸ್ ಓಕೆ, ಪಾರ್ಟ್ ಆಫ್ ದ ಫಿಲ್ಮ್. ಸೀತಾ ಕೋಟೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನನ್ನ ಜೊತೆ ಕೆಲಸ ಮಾಡಿದ್ದು. ಮಂಜುನಾಥ್ ಸರ್ದು ಮೈನ್ ಏನಂತಂದ್ರೆ, ಒಂದು ಸೀನ್ಗೆ ಅಂತ ನಾವು ಸಿನಿಮಾಲಿ ಬರ್ದಿದ್ವಿ ಅವರ ಒಂದು ಸೀನ್ ನ. ಬಟ್ ಅವ್ರು ಬಂದು ಅವತ್ತು ಆಕ್ಟ್ ಮಾಡೋದ್ ನೆಕ್ಸ್ಟ್ ಮೂಮೆಂಟ್ ಇಂದಾನೆ ನಮ್ ಡೈರೆಕ್ಟರ್ ಎಲ್ಲ ಡಿಸೈಡ್ ಮಾಡಿ ಒಂದು ಮೇನ್ ಕ್ಯಾರೆಕ್ಟರ್ ಆಗಿ ಅವ್ರದ್ದು ಹೊರಬಂತು. ಬ್ಯೂಟಿಫುಲ್ ಸರ್, ಥ್ಯಾಂಕ್ಸ್ ಯು. ಪದ್ಮಜಾರಾವ್ ಕೂಡ ಸಿನಿಮಾ ಮಾಡ್ಯಾರೆ. ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬರ ಜೊತೆನು. ಅಂಡ್ KV, ಬ್ಯೂಟಿಫುಲ್ ವಾಯ್ಸ್ ಜನ. KV ಇವಾಗ ನನ್ನ ಮಗಳು ಸಂಗೀತ ಹೇಳ್ಕೊಡ್ತಾರೆ. ನಾನು ಕಲ್ತ್ಕೊಳ್ಳೋಣ ಅಂತಿದ್ದೀನಿ, ಗೊತ್ತಿಲ್ಲ ಮುಂದಕ್ಕೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಸೋನು ನನಗೆ ಆಕ್ಚುಲಿ ಒಂದು 17 ವರ್ಷದ ಫ್ರೆಂಡ್, ಸ್ಕೂಲ್ ಮೇಟ್ಸ್. ಅಂದ್ರೆ ಒಂದು ಸ್ಕೂಲಲ್ಲಿ ಓದಿಲ್ಲ, ಬೇರೆ ಸ್ಕೂಲು. ನಮ್ಮ ಸ್ಕೂಲ್ಗಿಂತ ಜಾಸ್ತಿ ಅವ್ರ ಸ್ಕೂಲ್ ಗ್ರೌಂಡ್ ಅಲ್ಲೇ ಇರ್ತಾ ಇದ್ದೆ. ವಾಲಿಬಾಲ್ ಆಡಕ್ ಹೋಗ್ತಿದ್ದೆ. ನನಗೆ ವಾಲಿಬಾಲ್ ಅಂದ್ರೆ ತುಂಬಾ ಇಷ್ಟ. ಅಲ್ಲಿ ಪ್ರತಿದಿನ ಅಲ್ಲಿ ಹೋಗ್ತಿದ್ವಿ. ನಮ್ ಸ್ಕೂಲಲ್ಲಿ ಚಿಕ್ಕ ಗ್ರೌಂಡ್, ಅಲ್ಲಿ ಜಾಸ್ತಿ ಆಡಕ್ ಆಗ್ತಿರಲಿಲ್ಲ ಅಂತ ಅವ್ರ ಸ್ಕೂಲ್ ಹತ್ರ ಹೋಗ್ತಿದ್ವಿ. ನಮ್ಗೆ ಸಾಕಷ್ಟು ಜನ ಕಾಮನ್ ಫ್ರೆಂಡ್ಸ್ ಇದ್ದಾರೆ. ಭಾವನಾ ಅಂಡ್ ಪಾವನಾ ಇಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಇಲ್ಲ ಕನ್ಫ್ಯೂಸ್ ಆಗ್ಬೋದು ಸರ್, ಸೊ ಒಟ್ಟಿಗೆ ಹೇಳ್ಬಿಡೋದು ಅಂತ ಹೇಳಿದೆ. ಥ್ಯಾಂಕ್ ಯು. ಮುನೇಗೌಡ್ರೆ, ಭಾರಿ ಸರ್ಪ್ರೈಸ್ ನೀವು ಅಂತಿದ್ದು. ನಾವು ಲಾಸ್ಟ್ ದುಬೈಯಲ್ಲಿ ಮೀಟ್ ಮಾಡಿದ್ದು, ಫ್ಲೈಟ್ ಅಲ್ಲಿ ನಮ್ಮ ಮುಂದೆನೆ ಕೂತಿದ್ರು ಅಣ್ಣ. ಇವಾಗ ಇಲ್ಲಿ ಸಿಗ್ತಿದ್ದಾರೆ. ಥ್ಯಾಂಕ್ ಯು ಅಣ್ಣ, ನಿಮ್ ಸಿನಿಮಾಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಅಂಡ್ ಥ್ಯಾಂಕ್ ಯು ಎಲ್ಲರಿಗೂ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಮಾವ ಬಂದಿದ್ದಕ್ಕೆ. ನೀವೆಲ್ಲರೂ ಸೇರಿ ಈ ಸಿನಿಮಾನ ಹಿಟ್ ಮಾಡಬೇಕು ಅಂಡ್ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾರಿ, ನಮ್ಮ ಮಂಜ ಬಾನು ಇವನು ಈ ಸಿನಿಮಾಲಿ ಹೊಸ ಪರಿಚಯ. ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಪಾತ್ರದ ಹೇಳುವಲ್ಲ, ಪಾತ್ರದ ಹೆಸರು ಹಳೆಬೇವರ್ಸಿ ಅಂತ. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ಒಂದು ಪಾತ್ರ. ಇವ್ನು ಬಂದಾಗೆಲ್ಲ 100% ನಿಮ್ಗೆ ನಗು ಇದ್ದೇ ಇದೆ ಸಿನಿಮಾದಲ್ಲಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಒಳ್ಳೇದಾಗ್ಲಿ. ಏನು ಯಾರೇನು ಟ್ರೈ ಮಾಡಬೇಡಿ ಹಾಕೋರಕ್ಕೆ. ಓಕೆ, ನಮ್ಗೆ ಗೊತ್ತಾಯ್ತು ಬಿಡಿ. ಆದರ್ಶ ದಂಪತಿಗಳ ನೆಕ್ಸ್ಟ್ ಸೀಸನ್ ಅಲ್ಲಿ ಇವರೇ ವಿನ್ನರ್. ಆಲ್ ರೈಟ್, ಒಳ್ಳೆ ಚಪ್ಪಾಳೆ ಸಾಹಿತ್ಯ. ಇನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ರೈಟ್, ಸೊ ಇದುವರೆಗೂ ಪಯಣ ಸಿದ್ಲಿಂಗು ಅಧ್ಯಾಯ 2ರ ಪಯಣದ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಮೊದಲು ಎಲ್ಲರಿಗೂ ನಮಸ್ಕಾರ. ನಮ್ಮ ಬಾಮೆಲ್ಲ ಬಂದಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಎಲ್ಲ ಮಾಧ್ಯಮದವರಿಗೂ ಕೂಡ ನಮಸ್ಕಾರಗಳು. ಮತ್ತೆಲ್ಲ ಬಂದಿರೋರು ಹಿರಿಯರಿಗೂ ನಮಸ್ಕಾರ. ನಾನು ಸಿದ್ಲಿಂಗು ಶುರು ಮಾಡೋದು ಮೊದಲೇ ಅಧ್ಯಾಯದಿಂದ ಶುರು ಮಾಡ್ಬೇಕಾಗುತ್ತೆ, ಬೇಡ ತುಂಬಾ ಲೆಂತಿ ಆಗುತ್ತೆ. ಸಿನಿಮಾ ನಿಂತಾಗೋಯ್ತು ಅನ್ನೋ ಮಟ್ಟಿಗೆ ಆಗಿತ್ತು. ನಮ್ಮ ದುನಿಯಾ ಸಿದ್ಲಿಂಗ್ ಮಾಡ್ಬೇಕಾದ್ರೆ ಯಕ್ಷ ಸೋತಿತ್ತು, ಎಲ್ಲ ಮನೇಲಿ ಕುತ್ಕೊಂಡಿದ್ವಿ. ವಿಜಯಪ್ರಸಾದ್ ಸರ್ 30 ಮಾಡಿದ್ರೆ ಸಿನಿಮಾ ನಿಂತಾಗೋಯ್ತು ಅಂತ ಹತ್ಕೊಂಡ್ಬಂದು ಕುತ್ಕೊಂಡಿದ್ವಿ ಮನೆಯಲ್ಲಿ. ಹೇಳಿಲ್ಲ ಸರ್, ಕಷ್ಟಪಟ್ಟು ಮಾಡಿದೆ ಅಂತೇಳಿ ಮಾಡಿದ್ವಿ. ಇಲ್ಲಿ ತನಕ ಬಂದು ತುಂಬಾ ಚೆನ್ನಾಗಾಯ್ತು, ಒಳ್ಳೆ ಹೆಸರು ಬಂತು, ಕಾಸು ಕೂಡ ಮಾಡಿದ್ವಿ ಆ ಸಿನಿಮಾದಲ್ಲಿ. ಅವತ್ತು ಆಡಿಯೋ ರಿಲೀಸ್ಗೆ ಅವತ್ತು ಕೂಡ ವಿಜಯ್ ಬಂದು ನಮ್ಮನ್ನೆಲ್ಲ ಹರಿಸಿದ್ದ. ಥಿಯೇಟರ್ ಶ್ರೀನಿವಾಸ ಥಿಯೇಟರ್ ಆಡಿಯೋ ರಿಲೀಸ್ ಮಾಡಿದ್ವಿ. ರಾಘವೇಂದ್ರ ರಾಜ್ಕುಮಾರ್ ಬಂದಿದ್ರು, ಜಗ್ಗೇಶ್ ಅಣ್ಣ ಬಂದಿದ್ರು, ವಿಜಯ್ ಎಲ್ಲ ಬಂದು ಅವತ್ತು ಆಡಿಯೋ ರಿಲೀಸ್ ಫಂಕ್ಷನ್ ತುಂಬಾ ನೀಟಾಗಿ ಮಾಡ್ಕೊಟ್ಟಿದ್ರು. ಅದೇ ರೀತಿ ಯಾವ ರೀತಿ ಫಂಕ್ಷನ್ ಆಗಿತ್ತು ಅದೇ ರೀತಿ ಸಿನಿಮಾ ಕೂಡ ಚೆನ್ನಾಗಿ ಆಯ್ತು. ಅದರಲ್ಲಿ ಕೂಡ ಯೋಗಿಗೆ ಒಳ್ಳೆ ಹೆಸರು ಬಂದಿತ್ತು. ಅಲ್ಲಿ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ರು ನಮ್ಮ ನಿರ್ದೇಶಕರು. ಇವತ್ತು ಈ ಸಿನಿಮಾ ಕೂಡ ನಾನೇ ಮಾಡ್ಬೇಕಾಗಿತ್ತು. ಸಿನಿಮಾ ನಾನು ಇದನ್ನು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿ ಶುರು ಮಾಡೋಣ ಅಂತ ಓಡಾಡಿದ್ವಿ.
ನಮ್ಮ ಚಲನಚಿತ್ರದ ರಂಗದಲ್ಲಿ ಏನಾಗಿದೆ ಇತ್ತೀಚೆಗೆ ಅಂದ್ರೆ ಹಣಕಾಸು ಇದ್ದಾಗ ಸಿನಿಮಾ ಮಾಡ್ಬೋದು. ಮೊದಲಿಲ್ಲ, ನಾವು ಸಿನಿಮಾ ಬಂದಾಗ ಎಲ್ಲರೂ ಒಂದು 10 ಲಕ್ಷ ಬೇಕಂದ್ರೆ ನಿಮ್ಮ ಮಟ್ಟ ಕೊಡೋರು, ಇವಾಗ ಯಾರು ಕೊಡಲ್ಲ. ಹೀಗಾಗಿ ನಾನು ಸಿನಿಮಾ ಕೈ ಬಿಟ್ಟೆ. ಜೊತೆಗೆ ನಮ್ಮ ಯೋಗಿ ಡೈರೆಕ್ಟರ್ ಎಲ್ಲ ಸೇರಿ ನಮ್ಮ ಹೊಸ ನಿರ್ಮಾಪಕರು ನಮಗೆ ಒಳ್ಳೆ ಸ್ನೇಹಿತರು. ತುಂಬಾ ದಿನ ಆದ್ಮೇಲೆ ನನಗೆ ಅವ್ರನ್ನ ಮಾತಾಡ್ಸಿದ್ದು. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್ ಎಲ್ಲ ಚಿತ್ರತಂಡಕ್ಕೆ. ನಮಸ್ಕಾರ. ಥ್ಯಾಂಕ್ ಯು. ಶ್ರೀಹರಿ ಸರ್. ಇಲ್ಲಿ ಬಂದಿದ್ದಂತ ಮೀಡಿಯಾ ಮತ್ತು ಪೇಪರ್ ಅವ್ರಿಗೆ ಎಲ್ಲರಿಗೂ ನಮಸ್ಕಾರ. ಮತ್ತೆ ನಮ್ಮ ಸ್ಯಾಂಡಲ್ವುಡ್ ಸಲಗ ದಿನೇಶ್ ಸರ್, ನಿಮ್ಮ ಬಿಸಿ ಟೈಮಲ್ಲಿ ಟೈಮ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಹೃದಯಪೂರ್ವಕ ನಮಸ್ಕಾರ ಸರ್. ಸಿದ್ಲಿಂಗು ವಿಷಯಕ್ಕೆ ಬಂದ್ರೆ, ಸಿದ್ಲಿಂಗು ಒಂದು ಕಾಮನ್ ಮ್ಯಾನ್ ಕನಸು. ಇದು ಒಬ್ಬ ಕಾಮನ್ ಮ್ಯಾನ್ ಒಂದು ಚಿಕ್ಕ ಕನಸ್ಕೊಂಡು ಅವನು ಆ ಕನಸು ನೆರವೇರಿಸಕ್ಕೆ ಎಷ್ಟು ಕಷ್ಟಪಡ್ತಾನೆ. ಸೊ ಅದೇ ಈ ಸಿದ್ಲಿಂಗು ಸಿನಿಮಾ. ಇದ್ನಲ್ಲೂ ಒಬ್ಬ ಸಿದ್ಲಿಂಗುನೇ, ಹೀರೋ ಅಲ್ಲ. ಯೋಗಿ ಸರ್ ಒಂದು ಹೀರೋ ಆಗಿ ಇದ್ನಲ್ಲಿ ಆಕ್ಟ್ ಮಾಡ್ಲಿಲ್ಲ, ಒಂದು ಸಿದ್ಲಿಂಗು ಪಾತ್ರವಾಗಿ ಆಕ್ಟ್ ಮಾಡಿದ್ದಾರೆ. ಸೊ ಆ ಸಿದ್ಲಿಂಗು ಒಂದು ಚಿಕ್ಕ ಕನಸು ಕಾಣುತ್ತೆ. ಆ ಕನಸು ಹೆಂಗ್ ಅವರು ಅದನ್ನ ಫುಲ್ಫಿಲ್ ಮಾಡ್ತಾರ ಇಲ್ವಾ ಅನ್ನೋದೇ ಈ ಸಿನಿಮಾ. ಸೊ ಇದು ಎಲ್ಲಾ ಕಾಮನ್ ಮ್ಯಾನ್ಗೂ ಸೇರುವಂತ ಸಿನಿಮಾ. ಆಮೇಲೆ ಚಿಕ್ಕ ವಯಸ್ಸು 6 ವರ್ಷದಿಂದ 70 ವರ್ಷ ಇರೋರು ಎಲ್ಲರೂ ಬಂದು ನೋಡೋ, ಫ್ಯಾಮಿಲಿ ನೋಡುವಂತ ಸಿನಿಮಾ ಇದು. ವಿಜಯ್ ಪ್ರಸಾದ್ ಅವ್ರದ್ದು ಮೊದಲನೇ ಸಿನಿಮಾ ಅನ್ಸುತ್ತೆ ಆ ತರ. ಇದ್ರಲ್ಲಿ ಯಾವುದೇ ತರ ಇಲ್ಲ, ಧೈರ್ಯವಾಗಿ ಎಲ್ಲಾ ಫ್ಯಾಮಿಲಿ ಕುಟುಂಬ ಬಂದು ನೋಡ್ಬೋದು. ಫೆಬ್ರವರಿ 14ಕ್ಕೆ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಸಿನಿಮಾದಲ್ಲಿ ನಿರ್ಮಾಪಕರ ಅನ್ನದಾತರು ಅಂತಾರೆ. ಈ ಮಾತು ಮುಂಚೆ ಹೇಳಿದ್ದೆ ನಾನು ಒಂದ್ಸತಿ. ಬಟ್ ನನಗೆ ನಿಜವಾದ ಅನ್ನದಾತರು ಯಾರು ಅವರ 100 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೋ ಅವ್ರು ನನ್ನ ಅನ್ನದಾತರು. ಸೊ ನನ್ನ ಅನ್ನದಾತರು ದಯವಿಟ್ಟು 14ನೇ ತಾರೀಕು ಬಂದು ಈ ಸಿನಿಮಾ ನೋಡಿ ನಮ್ಮನ್ನು ಆಶೀರ್ವಾದ ಮಾಡಿ ಅಂತ ಕೋರ್ತೀನಿ. ಥ್ಯಾಂಕ್ ಯು. ಶ್ರೀಹರಿ ಸರ್ ಸೈಲೆಂಟ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಖಂಡಿತವಾಗ್ಲೂ ನಾವೆಲ್ಲರೂ ಬರ್ತೀವಿ ಸರ್ ಸಿನಿಮಾ ನೋಡೋದಕ್ಕೆ. ನಮ್ಮ ಸಿನಿಮಾದ ಮತ್ತೊಬ್ರು ನಿರ್ಮಾಪಕರ. ಎಲ್ಲರಿಗೂ ನಮಸ್ಕಾರಗಳು. ಶ್ರೀಯುತ ವಿಜಯ್ ಸರ್ಗೆ ನಮ್ಮ ಸಿದ್ಲಿಂಗ್ 2 ತಂಡದ ವತಿಯಿಂದ ಪೂರಕವಾದ ಧನ್ಯವಾದಗಳು. ಸಿನಿಮಾದ ಬಗ್ಗೆ ಹೇಳಬೇಕಂದ್ರೆ, ನಮ್ಮ ವಿಜಯ್ ಸರು, ನಾವು ಸಾಧಾರಣವಾಗಿ ಮಾತಾಡಬೇಕಾದ್ರೆ ಕೆಲವು ಇಂಗ್ಲಿಷ್ ಪದಗಳನ್ನು ಬಳಸ್ತೇವೆ. ಆದರೆ ನಮ್ಮ ನಿರ್ದೇಶಕರು ಎಲ್ಲೂ ಇಂಗ್ಲಿಷ್ ಪದಗಳನ್ನೇ ಬಳಸದೆ ನಾವು ಸಾಧಾರಣವಾಗಿ ಓಕೆ ಬಾಯ್ ಅಂತ ಕೆಲವೊಂದು ಇಂಗ್ಲಿಷ್ ಪದಗಳನ್ನು ಯೂಸ್ ಮಾಡ್ತೇವೆ. ಆದರೆ ಅದಕ್ಕೆ ನಮ್ಮ ನಿರ್ದೇಶಕರು ಕ್ಷಮೆವಿರಲಿ, ಕ್ಷಮಿಸಿ ಅಂತ ಒಂದು ಅದ್ಭುತವಾದ ಕನ್ನಡದ ಪದಗಳನ್ನು ಬಳಸಿ ಈ ನಿರ್ದೇಶನ ಮಾಡಿದ್ದಾರೆ. ಅವರು ವಿಜಯ್ ಸಾರಿಗೆ ನನ್ನ ಮತ್ತು ನನ್ನ ತಂಡದ ತುಂಬ ಧನ್ಯವಾದಗಳು. ನಾನು ಯೋಗಿ ಸರ್ ಮಾತಾಡ್ಬೇಕಂದ್ರೆ, ಯೋಗಿ ಸರ್ ನಮ್ಮ ಒಂದು ಮೂವಿಯ ಒಂದು ಸನ್ನಿವೇಶದಲ್ಲಿ ಒಂದು ಪ್ರಾರ್ಥನೆ, ಒಂದು ಸನ್ನಿವೇಶ. ಯೋಗಿ ಸರ್ ಪ್ರಾರ್ಥನೆ ಮಾಡ್ತಾ ಇದ್ರು. ಅದರೊಳಗೆ ಯೋಗಿ ಸರ್ ಕಣ್ಣೊಳಗೆ ನೀರು ಕಣ್ಣಿನಲ್ಲಿ ನೀರು ಬರ್ತಾ ಇತ್ತು. ನಾನು ಹೇಳಿದೆ, ಸರ್ ಎಲ್ಲ ಸನ್ನಿವೇಶ ಮುಗಿದ ನಂತರ ನಾನು ಸರ್ ಹೋಗಿ ಕೇಳಿದೆ, ಸರ್ ನಿಮ್ಮಲ್ಲಿ ಗಂಗಾ ನೀರು ಹರಿತಲ್ಲ, ಆ ಥರ ಯಾಕೆ ಕಣ್ಣಲ್ಲಿ ನೀರು ಬರ್ತದೆ ಅಂತ ಕೇಳಿದೆ. ಇಲ್ಲ, ನಾನು ಆ್ಯಕ್ಟಿಂಗಲ್ಲಿ ಮರೆತು ಹೋಗಿದೆ ಅಂತ ಹೇಳಿದ್ರು. ಇದೊಂದು ವಿಚಾರ. ನಾನು ಕನ್ನಡದ ಅಭಿಮಾನಿಗಳಿಗೆ ಹೇಳೋದಂದರೆ, ಇದು ಕನ್ನಡದ ಪದಗಳಿಂದ ತುಂಬಿದ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬ ಕನ್ನಡಿ ಅಭಿಮಾನಿಗಳು ಈ ಸಿನಿಮಾವನ್ನು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ವಿಜಯ್ ಸರ್. ನಮ್ಮ ಅಕ್ಷಯ್ ಅವರು ಎಡಿಟರು, ನಾವು 2ನೇ ಸಿನಿಮಾದಲ್ಲಿ ಕೆಲಸ ಮಾಡ್ತಿರೋರು. ಅಮೇಝಿಂಗ್ ಎಡಿಟರ್ ಅವರು. ಆ್ಯಂಡ್ ಜೊತೆಗೆ ಈಗ DI ಮಾಡೋಕ್ಕೂ ಶುರು ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಷಯ್ ಅವರು. ಬ್ಯೂಟಿಫುಲ್, ಅಮೇಝಿಂಗ್. ಆ್ಯಂಡ್ DOP ಪ್ರಸನ್ನ ಅವರು ಮಲಯಾಳಮಲ್ಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಕನ್ನಡದಲ್ಲಿ ಇದು ಮೊದಲ ಸಿನಿಮಾ ನಾನು ಅವ್ರ ಜೊತೆ ಕೆಲಸ ಮಾಡ್ತಿರೋದು. ಥ್ಯಾಂಕ್ ಯು ಪ್ರಸನ್ನ ಅವರು. ಅಂದರೆ ತುಂಬ ಒಂದು ಕಾಮ್ ಆಗಿರುವಂಥ ಒಬ್ಬ ಕ್ಯಾಮ್ರಾಮನ್. ಕಿಚ್ಚಾಟ ಇಲ್ಲ, ಬೈದಾಟ ಇಲ್ಲ. ನನಗೆ ನಿಜವಾಗ್ಲೂ ಕೆಲಸ ಮಾಡ್ತಾರ ಇವರು ಇಲ್ವಾ ಅಂತ ಡೌಟ್ ಶುರು ಆಗಿತ್ತು. ಇಲ್ಲ ಬಾಯಿಟ್ರೆ ಗೊತ್ತಲ್ಲ ನಮ್ಮ ಕಡೆ ಎಲ್ಲ ಮಾತಾಡೋದು. ಸೊ ಹಂಗೆ ಅಟ್ಲೀಸ್ಟ್ ಮಾತಾಡೋ ಒಂದಿನಕ್ಕೂ ಬೈದಿದ್ದಿಲ್ಲ. ಸೊ ಆ ಥರ ಅವರು ತುಂಬ ಕಾಮನ್ ಕಂಪೋಸ್. ಬೇಡ, ಅವ್ರ ಕೈಯಲ್ಲೇ ಇಟ್ಕೊಳ್ಳೋದು ಯಾವಾಗಲೂ ಹಿಂಗೆ ಅದೇ ಥರ ಮಾಡೋರು. ಆ್ಯಂಡ್ ನೇಹಾ ಆ್ಯಂಡ್ ರಿಜ್ವಾನ್ ಇಬ್ರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸಾರಿ, ತಡವಾಗಿ ಮೆನ್ಷನ್ ಮಾಡಿದೆ, ಮರ್ತೋಗಿದೆ ಗಾಬರಿಲಿ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಎಲ್ಲ ಮೀಡಿಯಾದವ್ರಿಗೂ ಅಷ್ಟೇ, ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಆ್ಯಂಡ್ ಥ್ಯಾಂಕ್ ಯು, ಐ ಲವ್ ಯು. ಥ್ಯಾಂಕ್ ಯು. ನಿರ್ದೇಶಕರು ಒಂದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋದು ಕೇಳಿದ್ದೀನಿ, ಆದ್ರೆ ಹರಾಜ್ ಹಾಕೋದು ಇವರೇ ಕಾಣ.
ಎಲ್ಲರೂ ಒಟ್ಟಿಗೆ ಕೂತು ಸಿನಿಮಾ ನೋಡುವಂಥದ್ದು ಇದೇ ಮೊದಲು ಅಂತ ಹೇಳ್ಬಿಟ್ರು. ತುಂಬಾ ಚೆನ್ನಾಗಿ ಹರಾಜ್ ಹಾಕಿದ್ರು. ಆದ್ರೆ ಅವ್ರು ಹೇಳಿದ ನಿಜ. 6 ತಿಂಗಳು ಮಗುವಿನ ಹಿಡಿದು 60 ವರ್ಷದ ತನಕ 90 ವರ್ಷದ ತನಕ ನಿಮ್ಮ ಮನೆಯವ್ರ ಜೊತೆ, ನಿಮ್ಮ ಮನೆಯವರು ಪರ್ಮಿಷನ್ ಕೊಟ್ಟರೆ ಪಕ್ಕದ ಮನೆ ಹತ್ರ ಕರ್ಕೊಂಡ್ಬಂದು ಒಟ್ಟಿಗೆ ನೋಡ್ಬೋದು ಅಂತ ಒಂದು ಚಿತ್ರ. ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಹೇಗೆ ಅಂತಂದ್ರೆ ಒಂದೇ ತೆಂಗಿನಕಾಯಿಯ 2 ಹೋಳ್ಗಳಿದ್ದಂಗೆ ಒಂದೇ ಚಿತ್ರ 3 ಜನ ನಿರ್ಮಾಪಕರು, ಭಾಗ 1 ಭಾಗ 2. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಸಿದ್ಲಿಂಗು ಸಿನಿಮಾದ ಪಾರ್ಟ್ 1 ಸಿನಿಮಾದ ನಿರ್ಮಾಪಕರಿಗೆ ನಮ್ಮ ಸಿದ್ಲಿಂಗು ಅಧ್ಯಾಯ 2 ಕಷ್ಟ ಆಗ್ಲಿಲ್ಲ ವರ್ಕ್ ಮಾಡೋದಕ್ಕೆ. ಸೊ 2-3 ಡೇಸ್ ಕಷ್ಟ ಆಯ್ತೇನೋ, ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ. ಬಟ್ ಅದಾದ್ಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಸೊ ಈಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ ನಾನೆಲ್ಲ ಹೇಳಿದ್ದೆ ಸರ್ ಹೇಗೆ ವರ್ಕ್ ನಾನು ತಗೊಂಡ್ರು ಅಂತ. ಸೊ ಥ್ಯಾಂಕ್ಸ್ ಟು ಈಚ್ ಅಂಡ್ ಎವ್ರಿ ಒನ್. ಅಂಡ್ ನನ್ನ ಜೊತೆ ಸೀತಾ ಮ್ಯಾಮ್ ಇದ್ರು, ಮಂಜುನಾಥ್ ಸರ್ ಇದ್ರು, ಅಂಡ್ ಸ್ನಿಗ್ಧ, ಮಂಜುನಾಥ್, ಮತ್ತೆ ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು. ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗಿನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ತರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆಕ್ಟ್ ಮಾಡ್ಬೇಕು ಅಂದಾಗ. ಬಿಕಾಸ್ ಒಳ್ಳೆ ಡೈರೆಕ್ಟರ್, ಒಳ್ಳೆ ಆಕ್ಟರ್, ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನಿಸ್ತಾ ಇವತ್ತು. ಸೊ ಅಂಡ್ ನಮ್ಮ ತಂದೆ ಒಳ್ಳೆ ಸ್ನೇಹಿತ. ಸೊ ಎಸ್, it was very nice working with each and everyone. And ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್, ನಾನು ಅವರ ಮಲಯಾಳಂ ಫಿಲ್ಮ್ ನಾವಿಬ್ರು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಸೊ ಇದು 2ನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು. ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹಿಮ್. ಅಂಡ್ ಅನೂಪ್ ಸಿನಿಯನ್ ಸರ್ ಒಳ್ಳೆ ಸಾಂಗ್ ನ ಕೊಟ್ಟಿದ್ದಾರೆ. ಎಲ್ಲೇ ಹೋದ್ರು ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ. ಸೊ ಇಟ್ ಇಸ್ ಅಂದ್ರೆ ನೀವೆಲ್ಲ ಹೇಗೆ ಸಾಂಗ್ ಗಳು ನೋಡ್ತಾ ಇರೋ, ನಾನು February 14th ಕಾಯ್ತಾ ಇದೀನಿ, ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್. ಅಂಡ್ ನಮ್ಮ ಈ ಒಂದು ಇವೆಂಟ್ಗೆ ಬಿಗ್ಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್. ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ, ಒಂದಿನ ಒಂದಷ್ಟು ಬೂಸ್ಟಪ್ ಕೊಟ್ಟಂಗೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ತಂದೆ ತಾಯಿ ಬರೋದಕ್ಕಾಗಿಲ್ಲ, ಪಾಪು ಇತ್ತು ಅಂತ. ಬಟ್ ನನ್ನ ತಂಗಿ ಇದೆ ಫಸ್ಟ್ ಟೈಮ್ ಇಷ್ಟು ಫಿಲ್ಮ್ಸ್ ಮಾಡಿದೀನಿ, ಯಾವ ಪ್ರೆಸ್ ಮೀಟ್ಗೂ ಬಂದಿರ್ಲಿಲ್ಲ. ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು. ನಾನು ಕೂಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂತ ಒಂದು ಮನೆಯಲ್ಲೇ ನನ್ನ ಇನ್ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ, ನಮ್ಮ ಫ್ಯಾಮಿಲಿ ಖುಷಿ ಪಟ್ರು, ಅಷ್ಟೇ ಖುಷಿ ಪಟ್ಟಿದ್ದು ಭಾವನಾ. ಅಂಡ್ ಎಷ್ಟು ಸತಿ ನಾನು ಸಿಕ್ದಾಗೆಲ್ಲಾನು ಅನೂಪ್ ಸರ್ ಹೇಳ್ತಾರೆ ನೀನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯಾ ಅಂತ, ಡೂ ಇಟ್, ಈ ತರ ಮಾಡು ಆ ತರ ಮಾಡು ಅಂತ ಹೇಳಿದ್ದು ಭಾವನಾ ರಾವ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅಂಡ್ ನನ್ನ ಭಾವನಾ ರಿಲೇಷನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್. ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ಇವಳೇ ನನಗೆ ಅಂತ. ಬಿಕಾಸ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಎಂತ ಫಿಲ್ಮ್, ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಏನ್ ಫೆಸ್ಟಿವಲ್ ಆದ್ರೂ ಫಸ್ಟ್ ಓಡೋಗಿರ್ತಾಳೆ ಫಿಲ್ಮ್ಗಳನ್ನ ನೋಡೋದಕ್ಕೆ. She not just act, you just study the film. So you are a biggest motivation for me, and thanks for coming to this event. So and Yogi is a biggest support for me in this film antane helbodu. So ನಮ್ಮ ಇಬ್ರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದ್ರೆ ಬಿಕಾಸ್ ಆಫ್ ದಿ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ ದಿ rapport we share. So thank you so much, and it was nice working with each and everyone. Thank you. ಥ್ಯಾಂಕ್ ಯು. ಸೇ ಬ್ಯಾಕ್. ಸೊ ನನಗೆ ಹೆಸರುಗಳು ಗೊತ್ತಿಲ್ಲ ಇರ್ಬೋದು, ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಕಾರ್ಯಕ್ರಮಕ್ಕೆ. ವಿಜಯ್ ಸರ್ ತುಂಬ ವರ್ಷಗಳಾದ್ಮೇಲೆ ನಿಮ್ಮ ಭೇಟಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಟೀಮ್. ವಿಜಯ್ ಸರ್, ನೀವು ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದೀರಾ. ಸಕ್ಸಸ್ನ ತುಂಬ ಸಲ ಡಿಫೈನ್ ಮಾಡಿದ್ದೀರಾ. ನಿಮ್ಮ ಸಿನಿಮಾಗಳಲ್ಲಿ ಕತೆ ಜೊತೆಗೆ ಚೇಷ್ಟೆ ಜೊತೆಗೆ ಜೀವನದ ಪಾಠಗಳನ್ನ ಕೂಡ ಕಲಿಸಿದ್ದೀರಾ. ಸೊ ಈ ಸಿನಿಮಾ ಮುಖಾಂತರ ಅದನ್ನು ಹೆಚ್ಚಾಗಿ ಮುಂದುವರಿಲಿ ಅಂತ ಕೇಳ್ಕೊತೀನಿ. ಸಿದ್ಲಿಂಗು ಅಧ್ಯಾಯ 2 ಹೇಗೆ ನಾವು ಏನು ಹೇಳ್ತಿದ್ದೀವಿ, ನಿಮ್ಮೆಲ್ಲ ಜೀವನದಲ್ಲೂ ಹೊಸ ಅಧ್ಯಾಯ ಶುರುವಾಗಿ ಒಬ್ಬರವ್ರದ್ದು ಸೋನು ಆ್ಯಂಡ್ ಡೈರೆಕ್ಟರ್ಸ್, ಪ್ರೊಡ್ಯೂಸರ್ಸ್ ಎಲ್ರಿಗೂ. ಬಿಕಾಸ್ ನಮ್ಮ ಇಂಡಸ್ಟ್ರಿಗೂ ತುಂಬ ಇಂಪಾರ್ಟೆಂಟ್ ಇದೆ ಸಿನಿಮಾ ಸಕ್ಸಸ್ಗಳು. ಕನ್ನಡ ಸಿನಿಮಾಗಳನ್ನ ನಾವು ಹೆಚ್ಚು ಥಿಯೇಟರ್ನಲ್ಲೇ ಹೋಗಿ ಸೆಲೆಬ್ರೇಟ್ ಮಾಡೋ ಅವಶ್ಯಕತೆ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ಪ್ರೀತಿ ಎಲ್ಲ ಸಿನಿಮಾಗಳ ಮೇಲೂ ಇರಲಿ. ಆ್ಯಂಡ್ ಸೋನು, ನಾನು ಸ್ವಲ್ಪ ರಿಸರ್ವ್ಡ್, ನನ್ನ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಮೋಸ್ಟ್ಲಿ. ಬಟ್ ಏನೇ ಡೌಟ್ ಇದ್ರು ಅಥವಾ ಎಲ್ಲೇ ಹೋಗ್ಬೇಕಿದ್ರು ಅಷ್ಟೇ ಫಸ್ಟ್ ಕಾಲ್ ಸೋನಿಗೆ ಹೋಗುತ್ತೆ, ಹೋಗ್ತಿದ್ಯಾ, ಕಂಪ್ನಿ ಸಿಗುತ್ತಾ ಅಂತ. ಸೊ ಮೈ ಗೋ ಟು ಸೋನು.
ಸೊ ವೆನ್ ಶಿ ನೀಡೆಡ್ ಮೀ ಆಫ್ ಕೋರ್ಸ್ ಈ ವೇದಿಕೆ ಈ ದಿನ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತು. ಬಿಕಾಸ್ ವಿ ಆರ್ ಆಲ್ ಆಕ್ಟರ್ಸ್, ವಿ ಹ್ಯಾವ್ ಟು ಸಪೋರ್ಟ್ ಈಚ್ ಅದರ್. ಸೊ ನೇಹಾವ್ರನ್ನ ಭೇಟಿ ಮಾಡಿ ತುಂಬ ಖುಷಿ ಆಯಿತು. ತುಂಬ ಟೈಮ್ ಆಗಿತ್ತು. ನೈಸ್ ಟು ಸಿ ಯು ಆಲ್ಸೋ ಆ್ಯಂಡ್ ಆಲ್ ದ ಬೆಸ್ಟ್ ಟು ಸಿಬ್ಲಿಂಗು ಟು. ಬಿಕಾಸ್ ಸಿನಿಮಾನ ನಾವು ಫಸ್ಟ್ನ ತುಂಬ ಎಂಜಾಯ್ ಮಾಡಿದ್ವಿ. ಸೆಕೆಂಡ್ ಅದಕ್ಕಿಂತ ಡಬಲ್ ಫನ್ ಆಗಿರುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಹೋಲ್ ಟೀಮ್, ಮ್ಯೂಸಿಕ್ ಡೈರೆಕ್ಷನ್, ಮ್ಯೂಸಿಕ್ ಆಗಿರ್ಬೋದು, ಕ್ಯಾಮ್ರಾ ಆಗಿರ್ಬೋದು, ಎಡಿಟಿಂಗ್ ಡಿಪಾರ್ಟ್ಮೆಂಟ್, ಇಡೀ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್. ಸಿನಿಮಾನ ಎಲ್ಲರೂ ಥಿಯೇಟರ್ನಲ್ಲಿ ಸೆಲೆಬ್ರೇಟ್ ಮಾಡೋಣ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. ಸ್ಪೆಷಲಿ ಸರ್ ನಿಮ್ಮ ರೈಟಿಂಗ್ಗೆ, ನಿಮ್ಮ ಈ ಹೊಸ ನಿರ್ದೇಶನಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಪಾವನ. ನಾವು ಎಷ್ಟು ಎಂಜಾಯ್ ಮಾಡಿದೀವಿ. ಕಾಮಿಡಿ ಸೀನ್ಸ್ಗೆ ನಕ್ಕಿದೀವಿ, ಬಿದ್ದಿ ಬಿದ್ದಿ ನಕ್ಕಿದೀವಿ, ಡೈಲಾಗ್ಸ್ಗೆ, ಇಮೋಷನಲ್ ಸೀನ್ಸ್ಗೆ ಕನೆಕ್ಟ್ ಆಗಿದೀವಿ. ಐ ಆಮ್ ಶೋರ್ ಸಿದ್ಲಿಂಗು ಟು ದುಪ್ಪಟ್ಟು ಎಂಜಾಯ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ಆಮಂತ್ರಣ ನೀಡಿದ್ದಕ್ಕೆ ಈವೆಂಟ್ಗೆ. ಯೋಗಿ, ಐ ಕಾಲ್ ಯು ಮೈ ನ್ಯಾಚುರಲ್ ಸ್ಟಾರ್. ಯಾವುದೇ ಪಾತ್ರ ಆಗಲಿ ಸ್ಮೂತ್ ಆಗಿ ಇದು ಮಾಡ್ಬಿಡ್ತೀರಾ. ಆ್ಯಂಡ್ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಆಗಲಿ, ಆ್ಯಕ್ಟಿಂಗ್ ಆಗಲಿ ತುಂಬ ಇಷ್ಟ ನನಗೆ. ಸೋಮು ಗೌಡ ತುಂಬ ಉದ್ದ ಕಾಣಿಸ್ತಾ ಇದೆಯಾ. ಆ್ಯಂಡ್ ಈ ಫಿಲ್ಮ್ ತುಂಬ ಜನ ಹೇಳ್ತಾರೆ, ನೋಡಿರೋರು ಚೆನ್ನಾಗಿ ಮಾಡಿದ್ಯಾ, ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಸೊ ಯಾ, February 14th ಮ್ಯೂಸಿಕ್ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ. Anup said one of the finest music directors ನಮ್ಮ ಫಿಲ್ಮ್ ಇಂಡಸ್ಟ್ರಿ. ಚುರ್ಮುರಿ ಚುರ್ಮುರಿ ಸಾಂಗ್ ನೋಡಾದ್ಮೇಲೆ ಕಂಪ್ಲೀಟ್ಲಿ ಡಿಫ್ರೆಂಟ್. ಕತೆ ಒಂದು ಬೇರೆ ತರ ಇದೆ, ಇದೊಂದು ಬೇರೆ ತರ ಇದೆ, ಕಂಪ್ಲೀಟ್ ರ್ಯಾಪೋನೇ ಬೇರೆ ತರ ಇದೆ, ಹೈಸ್ ಅಂಡ್ ಲೋಸ್ ಇದೆ. ಸೊ ಐ ಆಮ್ ಶೋರ್ ಅದ್ಭುತವಾಗಿ ಸಾಂಗ್ಸ್ ಎಲ್ಲ ಬಂದಿದೆ. ಅಂಡ್ ನಿರ್ಮಾಪಕರಿಗೆ ಕಂಗ್ರ್ಯಾಚುಲೇಷನ್ ಸರ್, ಇನ್ನೊಂದು ಫಿಲ್ಮ್ ಮಾಡಿದ್ದೀರಾ, ಅದ್ಭುತವಾದ ಒಂದು ಕತೆ ನೀವು ನಿರ್ಮಾಪಣೆ ಮಾಡಿದ್ದೀರಾ. ಸೊ February 14th ರಿಲೀಸ್ ಆಗ್ತಿದೆ ಸಿದ್ಲಿಂಗು 2. ದಯವಿಟ್ಟು ಥಿಯೇಟರ್ಸಿಗೆ ಬಂದ್ಬಿಡಿ. ಥ್ಯಾಂಕ್ ಯು. ಸಿದ್ಲಿಂಗು 1 ವಾಸ್ ಕ್ರೇಜಿ ಬ್ಲಾಕ್ ಬಸ್ಟರ್. ಇವಾಗ ಮೊನ್ನೆ ಕೂಡ ಕೂತ್ಕೊಂಡು ನೋಡಿದೆ ನಾನು, ಓಕೆ ಸಿದ್ಲಿಂಗು 1 ಮತ್ತೆ ನೋಡೋಣ ಅಂತ. ದ ವೇ ಆ ಸ್ಟೋರಿ ಪಿಕಪ್ ಆಗಿದ್ದ ರೀತಿನೇ, ಯೋಗಿ ಸರ್ ವಾಯ್ಸ್, ಆ ಕತೆ ಹೇಳ್ಕೊಂಡು ಹೋಗ್ತಾರಲ್ಲ, ಅದೇ ಒಂಥರ ಮಜವಾಗಿದೆ. ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಸಿದ್ಲಿಂಗು 2 ಹೇಗಿರುತ್ತೆ ಅಂತ. ಒಂದು ಬಂಚ್ ಆಫ್ ಟ್ಯಾಲೆಂಟ್ಸ್ ಎಲ್ಲಾನು ಸೇರಿಸಿ ಒಂದು ಅದ್ಭುತವಾದ ಮೂವಿ ಆಲ್ರೆಡಿ ಮಾಡಿದ್ದಾರೆ ವಿಜಯ್ ಪ್ರಕಾಶ್ ಸರ್ ಅವರು. ಅಂಡ್ ಐ ಆಮ್ ಶೋರ್ ಈ ಮೂವಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ. ಆಲ್ ದ ವೆರಿ ಬೆಸ್ಟ್ ಸರ್. ನಿಮ್ಗೆ, ನಿಮ್ ತಂಡಕ್ಕೆ, ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಈ ಸಿನಿಮಾಯಿಂದ. ಲೈಕ್ ಇವ್ರು ಹೇಳ್ದಂಗೆ ನಮ್ಗೆ ತುಂಬಾ ಗೊತ್ತಿದೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋದು, ಆಮೇಲೆ ಒಳ್ಳೆ ಸಿನಿಮಾ ಬಂದ್ರು ಜನ ಹೋಗಿ ಥಿಯೇಟರ್ಸ್ ನೋಡೋದ್ ಸಕ್ಕ ಕಷ್ಟ ಆಗಿದೆ. ಸೊ ಇಲ್ಲಿ ಬಂದಿರೋ ಪ್ರತಿಯೊಬ್ರು ಪ್ರಮೋಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಪ್ರಮೋಟ್ ಮಾಡಿ, ಪ್ರತಿಯೊಬ್ಬರಿಗೂ ಗೊತ್ತಾಗ್ಲಿ ಈ ಸಿನಿಮಾ February 14th ರಿಲೀಸ್ ಆಗ್ತಿದೆ ಅಂತ. ಸೊ ಆಲ್ ದ ವೆರಿ ಬೆಸ್ಟ್. ಅಂಡ್ ಸೋನು, ವೇಟಿಂಗ್ 14th ಏನೇನೆಲ್ಲ ತಪ್ಪು ಮಾಡಿರ್ತಾಳೆ, ಏನೇನೆಲ್ಲ ಸರಿ ಮಾಡಿರ್ತಾಳೆ ಅಂತ ಹೇಳೋದಕ್ಕೆ. ಬಿಕಾಸ್ ಪ್ರತಿಯೊಂದ್ ಸತಿನೂ ಮನುಷ್ಯನ ತಪ್ಪು ಮಾಡೇ ಮಾಡ್ತಾರೆ. ಸೊ ಲೈಕ್ ಶಿ ಸೆಡ್, ಐ ಆಮ್ ಮೈ ಬೆಸ್ಟ್ ಕ್ರಿಟಿಕ್. ನನಗೂ ಅದೇ ತರ ಅವಳು ಸಪೋರ್ಟ್ ಮಾಡ್ತಾಳೆ, ನಾನು ಅವಳಿಗೆ ಅದೇ ತರ ಸಪೋರ್ಟ್ ಮಾಡ್ತೀನಿ. ಬಟ್ ಅಫ್ಕೋರ್ಸ್ ಈ ಅಷ್ಟು ಮೂವೀಸ್ಗೆ ಈ ಮೂವಿಗೂ ತುಂಬಾ ಡಿಫ್ರೆಂಟ್ ಆಗಿ ಕಾಣ್ತಾಳೆ ಅಂಡ್ ತುಂಬಾ ಮುದ್ದಾಗಿ ಕಾಣ್ತಾಳೆ. ಅಂಡ್ ಸರ್ ನನ್ಗೆ ಇನ್ವೈಟ್ ಮಾಡುವಾಗ ಹೇಳಿದ್ರು, ತುಂಬಾ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಜೀವಿಸಿದ್ದಾರೆ ಆ ಪಾತ್ರದಲ್ಲಿ ಅಂತ. ಅದನ್ನ ಕೇಳಿ ಸಖತ್ ಖುಷಿ ಆಯ್ತು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಆಲ್ ದ ವೆರಿ ಬೆಸ್ಟ್. ಅಂಡ್ ಯೋಗಿ, ಫಾರ್ ಯು ಟು ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು ನೇಹಾ. ಎಲ್ರಿಗೂ ನಮಸ್ಕಾರ. ಆಡಿಯೋ ಲಾಂಚಿಗೆ ಬರ್ತಿರೋದು. ಆಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರ್, ಸೊ ಎಲ್ಲ ಕಾಮನ್ ಫ್ರೆಂಡ್ಸ್ ಎಲ್ಲ ಬೇರೆ ಗ್ರೌಂಡ್ ಹೋಗ್ತಾ ಇದ್ದೆ. ಇಲ್ಲ, ನಾನು ಅದೇ ಸ್ಕೂಲ್ ಇದ್ದೆ. ಸೊ ನಾನು ಆಕ್ಚುಲಿ ಹಾಸ್ಟೆಲ್ ಓದಿದ್ದು. ಸೊ ದುನಿಯಾ ವಿಜಯ ಎಲ್ಲ ಅಂದ್ರೆ ನಿಮ್ದು ಸಿನಿಮಾ ನೋಡ್ಬೇಕಾದ್ರೆ ಸರ್, ದುನಿಯಾ ಸಿನಿಮಾ 2 ಅವರ್ ಇದ್ರು ನಾವು ಹಾಸ್ಟೆಲ್ ಬಂದು 4 ಅವರ್ ಕತೆ ಹೇಳ್ತಿದ್ವಿ. ಅದು ಅಷ್ಟಿಷ್ಟ ಆಗೋದು ನಮಗೆ. ಇನ್ನೇನು 2 ಅವರ್ ಸಿನಿಮಾ ನೋಡಿ 4 ಅವರ್ ಹೇಳ್ತಾನೆ. ಸೊ ಆ ಸಿನಿಮಾನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ತುಂಬಾ ಸಿನಿಮಾಗಳು ನೋಡ್ತೀನಿ. ಸೊ ಸಿದ್ಲಿಂಗು 1 ಅಂತೂ ನಾವು ಸಖತ್ ಮಜಾ ಮಾಡಿದೀವಿ ಹಾಸ್ಟೆಲಲ್ಲಿ. ಸೊ ಸಿದ್ಲಿಂಗು 2ಗೆ ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆದಾಗಿ. ಸಾರಿ, ನಾನು ಹೇಳೋದು ಮತ್ತೆ, ಐ ಆಮ್ ಬಿಗ್ ಫ್ಯಾನ್ ಆಫ್ ಯು ಸರ್. ಥ್ಯಾಂಕ್ ಯು. ವಿಮಾನ ಫಸ್ಟ್ ಡೇ ಫಸ್ಟ್ ಶೋ ನೋಡಿ. ಥ್ಯಾಂಕ್ ಯು. ಒಳ್ಳೆ ಮನುಷ್ಯ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮಲ್ಲಿ ಯಾವಾಗ ಹೇಳ್ತಿದ್ವಿ, ಇಂಡಸ್ಟ್ರಿ ವಿದ್ಯಾವಂತರು ಕಡಿಮೆ ಅಂತ. ಅದರಲ್ಲಿ ವಿದ್ಯಾವಂತರ ವರ್ಗಕ್ಕೆ ಸೇರುವಂತ ಅದ್ಭುತವಾದ ನಿರ್ದೇಶಕರು. ಆಮೇಲೆ ಗ್ಯಾರಂಟಿ ಅವರು ಅಂದ್ರೆ ಯಾವುದೋ 1-2 ಸಿನಿಮಾ ತಮಾಷೆ ಏನೋ ಇದಾಗಿರ್ಬೋದು, ಬಟ್ ಅವ್ರ ಗ್ಯಾರಂಟಿ ಅವತ್ತು ಆ ಕಾಲದಲ್ಲೇ ಇಡೀ ಮನೇನ, ಇಡೀ ಕರ್ನಾಟಕನ ಹೋಲ್ಡಲ್ಲಿ ಇಟ್ಕೊಂಡು ಆ ಸಿರಿಯಲ್ಲಿ ಕಾರ್ಯಕ್ರಮನ ಕಂಟಿನ್ಯೂಸ್ ಆಗಿ ನೋಡೋಣ ಮಾಡಿದಂಥ
ಮೋಸ್ಟ್ ಟ್ಯಾಲೆಂಟೆಡ್. ನಿಮ್ಮ ಸಿನಿಮಾ ಯಾವಾಗಿದ್ರು ಫ್ಯಾಮಿಲಿ ಕಂಪ್ಲೀಟಾಗಿ ಕೂತ್ಕೊಂಡು ನೋಡುವಂಥ ಎಲ್ಲ ಥರದ ಸೈನ್ಸ್ ಸಿನಿಮಾಲಿದೆ. ಸಿದ್ಲಿಂಗುಲ್ ಇತ್ತು, ಇದರಲ್ಲೂ ಇರುತ್ತೆ. ಸೊ ಹಂಗಾಗಿ ಸುಮಾರು ಈ ಒಡಿ ಬಡಿ ಈ ಗಲಾಟೆಗಳು ಸಿನಿಮಾಗಳು ನೋಡೋ ಮಧ್ಯೆ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಒಂದು ಒಳ್ಳೆ ಸೂಚನೆ ಇಲ್ಲಿದೆ. ಸೊ ಹಾಗಾಗಿ ನಿಮಗೆ ಥ್ಯಾಂಕ್ಫುಲ್. ನಮ್ಮ ಯೋಗಿಗೆ ಮತ್ತೆ ಸಿದ್ಲಿಂಗು 2 ಮಾಡಿದ್ರು. ಅದಕ್ಕೆ ಇದನ್ನ ಕಂಟಿನ್ಯೂ ಆಗಲಿ, ಸಿದ್ಲಿಂಗು ಅನ್ನೋ ವರ್ಷನ್ನು ಮುಂದಕ್ಕೆ ಹೋಗ್ತಾ ಇರಲಿ ಸರ್. ಯಾಕಂದ್ರೆ ನಮ್ಮಲ್ಲಿ ಸ್ಕ್ರಿಪ್ಟ್ಗಳು ಸಿಗೋದೇ ಕಷ್ಟ. ಇನ್ನೊಂದ್ಸತಿ ಮಾಡಿದ್ರೆ ಸಿದ್ಲಿಂಗು ಪಾರ್ಟ್ 3 ಅನ್ನೋ ಒಂದು ಇದನ್ನ ಕಂಟಿನ್ಯೂ ಮಾಡಿ ಅದೊಂದು ಜಾನ್ರ್ ಹಂಗೆ ಇಟ್ಕೊಂಡು ಹೋಗ್ಲಿ ಅನ್ನೋ ನನ್ನ ಆಸೆ. ಜೊತೆಗೆ ಇಲ್ಲ, ನಮ್ಮಲ್ಲಿ ಕೊರತೆ ಏನಾಗಿದೆ ಅಂದರೆ ಕೊರತೆ ಬಹುಶಃ ಎಲ್ಲರೂ ಲೈಕ್ ಯೋಗಿ ಆಗ್ಬೋದು, ಡೈರೆಕ್ಟರ್ ಆಗ್ಬೋದು, ಇಲ್ಲಿರುವಂಥ ಎಲ್ಲ 3 ಪ್ರತಿಭೆಗಳಾಗ್ಬೋದು, ಎಲ್ಲರೂ ತುಂಬ ಒಳ್ಳೆ ನಟರು. ಅಂದರೆ ಎಲ್ಲರೂ ತುಂಬ ಮಾಗಿದ್ದೀವಿ. ಅಂದರೆ ತುಂಬ ನೊಂದು ಬೆಂದು ಮಾಗಿ ನಟನೆ ಅನ್ನೋದನ್ನ ತುಂಬ ಜೀವಿಸೋ ಶಕ್ತಿ ಇರುವಂಥ ಒಂದು ಟೈಮ್ ಈಗ ನಮಗೆ. ಎವ್ರಿಬಡಿ, ಯೋಗಿ, ಸೋನು ಆಗ್ಬೋದು, ನೀವಾಗ್ಬೋದು, ನೀವು ಎಲ್ಲರೂ ಈ ಟೈಮ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೋಬೇಕು, ತುಂಬ ಉಪಯೋಗಿಸ್ಕೋಬೇಕು. ಯಾಕಂದ್ರೆ ಈಗ ನಾವು ಎದುರ್ಕೊಂಡು ಹಿಂದೋದ್ರೆ ಅಂತೂ ಖಂಡಿತವಾಗ್ಲೂ ಮರ್ತು ಬಿಡ್ತಾರೆ ಈಗ. ಸೊ ಹಾಗಾಗಿ ಈಗ ಒಂಚೂರು ಎಲ್ಲರೂ ಸೇರಿ ಸಾತ್ಕೊಂಡು ನಾವು ಕನ್ನಡಿಗರು ಯಾರಿಗೇನು ಕಡಿಮೆ ಇಲ್ಲ ಅಂತ ತೋರಿಸ್ಬೇಕು. ನನಗೆ ಫಾರ್ ಎಕ್ಸಾಂಪಲ್ ಇದನ್ನು ನೋಡ್ತಾ ಈಗ ನಾವು ಸುಮಾರು ಬೇರೆ ಬೇರೆ ಭಾಷೆಗಳ ಸಿನಿಮಾನ OTT ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ಮಲಯಾಳಮಲ್ಲಿ ನೋಡ್ತೀವಿ. ನನಗೊಂದು ಆಸೆ, ಈ ಸಿನಿಮಾ ಅಷ್ಟು ದೊಡ್ಡ ಮಟ್ಟಕ್ಕಾಗಲಿ. ಯಾಕಂದರೆ ನಾವು ನೋಡುವಂಥ ಎಲ್ಲ ಸಿನಿಮಾಗಳು ನಾನು OTT ನೋಡ್ತೀನಿ ಖಂಡಿತವಾಗ್ಲೂ. ಒಳ್ಳೊಳ್ಳೆ ಸ್ಕ್ರಿಪ್ಟು ಮಲಯಾಳಂ ಸಿನಿಮಾಗಳು ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ತಮಿಳಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ನನಗೇನಂತ ಅರ್ಥ ಆಗ್ತಿಲ್ಲ, ಕನ್ನಡದಲ್ಲಿ ಅದ್ಭುತವಾದ ಪ್ರತಿಭೆಗಳಿದೆ, ಅದನ್ನು ಕರೆಕ್ಟಾಗಿ ತೊಗೊಂಡೋಗಿ ನಿಲ್ಲಿಸುವಂಥ ಸ್ಟೇಜ್ ಸಿಗ್ತಾ ಇಲ್ಲ. ಅದಕ್ಕೊಂದು ಸುಮಾರು ಕಾರಣ. ನಾನು ಈಗ ನಮ್ಮ ಭಾವರ ಹತ್ರ ಮಾತಾಡ್ತಾ ಇದ್ದೆ, ಈಗ ಸೀರಿಯಸ್ ಆಗಿ ಮಾತಾಡಿದೆ. ಮೊನ್ನೆ ಯೋಗಿ ಬಂದಾಗಲೂ ಸೀರಿಯಸ್ ಆಗಿ ಮಾತಾಡಿದೆ ನಾನು. ಯೋಗಿ ಹಿಂಗೆಲ್ಲ ಹಿಂಗೆ ಮಾಡಬೇಕಪ್ಪ ಅಂತೇಳಿ. ನಮಗೆ ಲಾಸ್ ಒಂದೇ ಸರ್, ಏನು ಅಂತ ಗೊತ್ತಿಲ್ಲ. ಅದೊಂದು ನಮ್ಮ ಇಡೀ ಚಿತ್ರರಂಗಕ್ಕೆ ಅದೊಂದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಒಂದು ಶಾಪದ ಥರ ಕಾಣ್ತಾ ಇದೆ. ಅದನ್ನು ಒಂಚೂರು ನಾವೆಲ್ಲ ಕೂತು ನಿಂತು ಮಾತಾಡಿ ಮುಂದುವರೆದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟಕ್ಕಾಗತ್ತೆ. ಬಿಕಾಸ್ ಎಲ್ಲರೂ ಹೈಲಿ ಟ್ಯಾಲೆಂಟೆಡ್ಸ್ ಇದ್ದೀವಿ, ತುಂಬ ಒಳ್ಳೆಯದು. ನನಗೆ ಯೋಗಿ, ನನಗೆ ಆಸ್ ಅನ್ ಆ್ಯಕ್ಟರ್ ನಾನೇ ಫ್ಯಾನ್. ಅವ್ರಿಗೆ ಭಯ ಇದ್ದರೆ ನಿಂತಾನೆ. ನನ್ನ ಆ ಭಯ ಇಲ್ಲದೆ ಅದು ತುಂಬ ದೊಡ್ಡ ಶಕ್ತಿ. ಅದು ತುಂಬ ಕಷ್ಟ. ಎಲ್ರಿಗೂ ಬರೋ ಸೆಕೆಂಡ್ ಫ್ರೇಮ್ ಇದೆಯಾ ಅಂತ ನೋಡ್ಬಿಡ್ತೀವಿ. ಇಲ್ಲ, ಅದನ್ನ ಮೀರಿ ನಿಲ್ತಾನಲ್ಲ, ಅದೊಂದು ದೊಡ್ಡ ಕೆಪಾಸಿಟಿ. ಅದು ನನಗೆ ನಾನು ಯಾವಾಗಲೂ ನೋಡಿದ್ರೆ ನನಗೆ ಅದೇ ಒಂದು ಬೇಜಾರು ಅದೇನೆ. ಯಾಕಂದರೆ ಲೈಕ್ ನಾನು ಡೈರೆಕ್ಟರ್ ಆದ್ಮೇಲೆ ನನಗೆ ಇನ್ನೂ ಅನಿಸಿದ್ದು ಲೈಕ್ ಈಗ ಸರ್ಕಾರಿ ಸಿಕ್ಕಿ ಅವ್ರು ಫುಲ್ ಮೋಲ್ಡ್ ಮಾಡ್ತಾರೆ, ಅವ್ರು ಬಿಡಲ್ಲ, ಕಂಪ್ಲೀಟ್ ರೆಡಿ ಮಾಡಿನೇ ಆಚೆ ಕಡೆ ಬಿಡೋದು. ಆ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಯೋಗಿ. ಬಟ್ ನನಗೊಂದೇ ಆಸೆ, ಒಳ್ಳೆ ಸ್ಕ್ರಿಪ್ಟು ಸಿಕ್ಕಿ. ಯೋಗಿ ಕೆಪಾಸಿಟಿನೇ ಬೇರೆ ಇದೆ, ಬಹುಶಃ ಅದಕ್ಕೆ ಟೈಮ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಏನು ಬರ್ತಾರೆ ನಾನು ಇರ್ತಿದ್ದ ಜೊತೆ ನಾನು ನಿಂತ್ಕೋತೀನಿ. ನಮ್ಗಿಂತ ಯಾವಾಗಲೂ ನಾನು ಎದೆಗಿದೆ ಅದು. ಅಂಥ ಸಮಯ ಬಂದರೆ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ, ನಿಲ್ಲಿಸ್ತೀನಿ. ಈಗಾಗಲೇ ಚೆನ್ನಾಗಿದ್ದಾನೆ ಅವನು, ತುಂಬ ಚೆನ್ನಾಗಿದ್ದಾನೆ. ನನಗೆ ಆ್ಯಸ್ ಅನ್ ಆ್ಯಕ್ಟರ್ ನಾನು ತುಂಬ ಇಷ್ಟಪಡ್ತೀನಿ ಅವನ್ನ ಬೇರೆ ನನ್ನ ಕೈ ಸಿಕ್ಕರೆ ಬೇರೆನೇ ಮಾಡ್ತೀನಿ. ಅಂದರೆ ಬೇರೆ ಏನೋ ತೋರ್ಸೋಕೆ ಆಸೆ ಪಡ್ತೀನಿ. ಒಬ್ಬರೊಬ್ಬರು ನಿರ್ದೇಶಕರು ಒಂದೊಂದು ಕನಸಿರುತ್ತೆ. ಹಂಗೆ ನನಗೊಂದು ಫೇವ್ರೇಟ್ ಏನು ಹೇಳ್ತಾರೆ, ನನಗೊಂದು ಮುದ್ದು ಮಗು ಥರ ಚಿಕ್ಕ ಮಗುವಿಂದ ತಾಡಿಸಿ ಕಿವಿಯೆಲ್ಲ ಕಚ್ಚೋನು ನಾವು ಒಂಥರ ಮುದ್ದಾಗಿ ಇದ್ವಿ. ನಿಮ್ಮ ಹೆಂಡತಿ ಹೋಗಿ ಕಚ್ತಾ ಇದೆಯಾ ಹಂಗೆ ಹೇಳೋ ಮತ್ತೆ ಇಬ್ರು ಮುಖ ನೋಡ್ಕೋತೇವೆ. ನಾವೊಂದು ಆಸೆ ಕಿವಿ ಕಚ್ಕೊಂಡಿರ್ತಾರೆ ಯಾವಾಗಲೂ. ನಮ್ಮ ಕಿವಿ ಆರಾಮಾಗಿರ್ತಾನೆ. ಮೇಡಮ್ ಇದ್ದಾರೆ, ಸೀತಾಕೋಟೆ ಅವರು ಇದ್ದಾರೆ, ಸರ್ ರಮೇಶ್ ಸರ್ ಮಂಜುನಾಥ್ ಸರ್ ಇದ್ದಾರೆ. ನಾವು ಸೀರಿಯಲಲ್ಲಿ ಓಡಾಡಬೇಕಾದ್ರೆ ದೊಡ್ಡ ಕಲಾವಿದರು, ಇವತ್ತು ಅತಿ ದೊಡ್ಡ ಕಲಾವಿದರು, ಇವ್ರನ್ನೆಲ್ಲ ನೋಡ್ಕೊಂಡು ನಿಂತ್ಕೋತೀವಿ, ಏನು ಇವರೆಲ್ಲ ಹಿಂಗೆ ಆ್ಯಕ್ಟ್ ಮಾಡ್ತಾರಲ್ಲ ಅಂತ. ಆಮೇಲೆ ನನಗೆ ಮೇಡಮ್ ಜಿಮ್ಮೇಟ್ ನಾವಿಬ್ರು, ನಾನು ಟ್ರೈನರ್ ಅವಾಗ. ಆಸ್ ಇಟ್ ಈಸ್ ನಿಮ್ಗೆ ಗೊತ್ತಿರೋಂಗೆ ಬಿ ಸುರೇಶ್ ಸರ್ ಆಫೀಸ್ಗೆ ನಾನು ಕೂಡ ಫೋಟೋ ಇಟ್ಕೊಂಡು ಹೋಗಿ, ಸರ್ ನಾನು ಒಂದು ಪಾತ್ರ ಕೊಟ್ಟಿದ್ದೆ ಹಂಗೆಲ್ಲ ಗೆಳೆಯಾ ಅಂತ ಶುರು ಮಾಡಿದ್ರು. ಸೊ ಇವತ್ತು ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದ್ವಿ. ಒಂದು ಖುಷಿ ವಿಷಯ ಅಂದರೆ ಒಂದು ಒಳ್ಳೆ ವೈಬ್ ಇದೆ ಸಿನಿಮಾಲಿ. ಆಮೇಲೆ ಎಲ್ಲ ದೊಡ್ಡ ತಂಡ ಇದೆ. ನಾಗಾರ್ಜುನ, ಹಸು ಅಂತಾರೆ, KV ಸಿಂಗರು. ನೀವು ಬೈಕೆ ಬೇಡ ಅನ್ಸುತ್ತೆ, ಸುಮ್ಮನೆ ಹಂಗೆ ಆಡೋದು.
ನನ್ನ ಆಸೆ ಯಾವಾಗಲೂ ಅದೇ. ನಾನು ಈಗಲೇ ಅವ್ರ ಹತ್ರ ಶೇರ್ ಮಾಡ್ಕೊಂಡೆ. ಇನ್ಫ್ಯಾಕ್ಟ್ ನಾನು ಆಮೇಲೆ ಸೋನು ನೀನು ಅಷ್ಟೇಪ್ಪ ಮಾಡ್ತಾನೆ ಕುಗ್ಗಿದಾಗ ಅಕ್ಕ ಸರಿ ಮಾಡ್ತಾರೆ, ಅವೆಲ್ಲ ಕೇಳಿಸ್ಕೊಂಡ್ರೆ ಎಮೋಷನಲ್ ಅನಿಸುತ್ತೆ. ಅಂದರೆ ನಾವು ಯಾರಿಗೂ ಏನು ಕಮ್ಮಿ ಇಲ್ಲ, ಏನು ಕುಗ್ಗದೇ ಬೇಕಾಗಿಲ್ಲ. ಆಯ್ತಾ? ಯಾವ ಕಾರಣಕ್ಕೂ ಕುಗ್ಗಬಾರ್ದು. ಪ್ರಾಣ ಜೀವ ಹೋಗುತ್ತೆ ಅಂದಾಗ ಮಾತ್ರ ಅದಕ್ಕೆ ಸರೆಂಡರ್ ಆಗುತ್ತೆ. ಬಿಟ್ಟಿದೇನು ಸರೆಂಡರ್ ಆಗ್ಬೇಡ, ಆರಾಮಾಗಿರು. ಎಲ್ಲ ಮುಂದಕ್ಕೆ ಹೋಗ್ತಾ ಇರುತ್ತೆ, ಹೊಡ್ಕೊಂಡು ಅಲ್ಲ ಪರ್ಮನೆಂಟ್ ಅದು ನಮ್ಮನ್ನು ಬಿಟ್ಟು ಹೋಗೋದು. ಅವಾಗ ಮಾತ್ರ ಕುಗ್ಬೇಕು. ಅಲ್ಲಿವರೆಗೂ ಏನು ಬಂದು ಕುಗ್ಬಾರ್ದು. ನೀವೆಲ್ಲ ದೊಡ್ಡ ದೊಡ್ಡ ನಟರುಗಳು. ನೀವೆಲ್ಲ ನೀವು 3 ಜನ ಅಷ್ಟೇ ಅದ್ಭುತವಾದ ನಟರುಗಳು. ನನಗೆ ಒನ್ ಆಫ್ ಎಲ್ಲ ಫೇವ್ರೇಟ್. ನನಗೆ ಗೊತ್ತಿಲ್ಲ, ಮುಂದೆ ಅವಕಾಶ ಸಿಕ್ಕರೆ ಒಟ್ಟಿಗೆ ಆ್ಯಕ್ಟ್ ಮಾಡೋಣ ಖಂಡಿತವಾಗ್ಲೂ. ನಮ್ಮಲ್ಲಿ ಆರಾಮಾಗಿರಪ್ಪ, ಒಳ್ಳೇದಾಗತ್ತೆ ಎಲ್ಲ ಅಲ್ವಾ? ಅದು ಬೇರೆ ಏನೋ ಹೇಳ್ಬೇಕಾ ಸರ್? ಬೇರೆ ಏನು ಹೇಳೋದು? ಏನು ಹೇಳೋದು? ಏನಾದ್ರು ಹೇಳಿ ಸರ್, ಕೇಳ್ತಾ ಇರ್ಬೇಕು ಅನ್ಸುತ್ತೆ ನಿಮ್ಗೆಲ್ಲ, ಕೇಳ್ತಾ ಇರ್ಬೇಕು ಅನ್ಸುತ್ತೆ ತಾನೆ? ನನ್ಗೂ ಕೂಡ ಹೇಳಿ ಸರ್. ನಾವು ಸುಮ್ಮನೆ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟೆ. ನಿಮ್ ಮಾತಾಡಿ ಇನ್ನೊಂದೇ ಊಟ ಕಾವು ಬರ್ತೀವಿ ಸರ್. ಇನ್ನೊಂದೇ 2 ನಿಮಿಷ ಪ್ಲೀಸ್. ಆಯ್ತು, ಏನು ಸರ್ ನಾನು ಒಂದೇ ಕ್ಲಾಸಲ್ಲಿ ಕಾಫಿ ಕೊಡ್ತಿದ್ದೀವಿ 15 years ಬ್ಯಾಕ್. ಅವಾಗಿನ ದುನಿಯಾ ಆ ಟೈಮಲ್ಲಿ ಸುವರ್ಣದಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದೆ. ಅವಾಗಿನ ವ್ಯಕ್ತಿಗೂ ಇವತ್ತಿಗೂ ಏನೂ ಡಿಫ್ರೆನ್ಸ್ ಇಲ್ಲ. ನಾನು ಅದಕ್ಕೇನೆ ಇವತ್ತು 15 ವರ್ಷದ ಹಳೆ ಫೋಟೋ ತೆಗೆದಿಟ್ಕೊಂಡು ಬಂದೆ. ಸರ್ ನೋಡಿ, ವ್ಯಾಲೆಂಟೈನ್ಸ್ ಡೇ ಟೈಮಲ್ಲೇ ಈ ಕಾರ್ಯಕ್ರಮ ಆಗಿದ್ದು. ಸೊ ಇವಾಗ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ. ಸರ್ ಯಾಕಮ್ಮ ಒಂದೇ ಕಪ್ ಕಾಫಿ ಕುಡಿಯೋ ಬಂದ್ರಿ? ಇಲ್ಲ ಸರ್, ನೀರು ನಮ್ಗೆ ಕೊಡ್ತಾ ಇದೀರಲ್ಲ ಚಾನ್ಸ್ ಅಂತ ಒಂದೇ ಕಪ್ಪಲ್ಲಿ 4 ಜನ ಕಾಫಿ ಕುಡಿದಿದ್ದೀವಿ ಅಷ್ಟೇ ಸರ್. ಹೇಳುತ್ತೆ ಇವತ್ತಿಗೂ ಕೂಡ ನಂಗಂತೂ ಬಹಳ ಖುಷಿ ಆಯ್ತು ಸರ್. ಅದಕ್ಕೆ ನಿಮ್ಮ ಮಾತಿನ ಕೇಳ್ಬೇಕು ಅನ್ಸ್ತಾರೆ. ಬದುಕಷ್ಟೇ ಅಲ್ಲ. ಓಕೆ, ಹೃದಯದಿಂದ ಈ ಮಾತನ್ನ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಾನು ಹಂಗೆ ಮಾತಾಡಿದ್ದೀನಿ. ಕುಮಾರ ರಾಜ್ಯ ಪ್ರಶಸ್ತಿ ವಿಜೇತರಪ್ಪ. ಹೌದು, ಸಿದ್ಲಿಂಗ್ ಒಂದಲ್ಲಿ ಈಗಲೂ ನಾನು ಎಂಟ್ರಿ ಇರ್ಲಿಲ್ಲ, ಅಚಾನಕ್ ಬಂದೆ. ಅಡಚಣೆಗಾಗಿ ವಿಷಾದಿಸುತ್ತೆ. ಒಂದು ಏನಂತಂದ್ರೆ ಸಿದ್ಲಿಂಗು ಬಗ್ಗೆ ಒಂದೇ ಸಾಲಲ್ಲಿ ಹೇಳ್ಬೇಕು ಅಂತಂದ್ರೆ, ಸಿದ್ಲಿಂಗು ಸಮಾಜಕ್ಕೆ ಸತ್ಪುರುಷ ಅಲ್ಲ, ಆದ್ರೆ ದೇಶಕ್ಕೆ ಸತ್ಪ್ರಜೆ. ಕಾಯಕ ಅಂದ್ರೆ ನೆನಪು ಮಾಡ್ಕೊಳ್ಳಿ, ಆದರ್ಶ ಅಂದ್ರೆ ಮರ್ತ್ಬಿಡಿ ಅಂತ ಒಂದು ಜೀವಂತ ಪಾತ್ರ ಸಿದ್ಲಿಂಗು. ಇದು ಮೊನ್ನೆ ನಮ್ಮ ಗುರುಪ್ರಸಾದ್ ಸರ್ ಅವರು ಕಾಲವಾದಾಗ ಒಂದು ಮಾತು ಹೇಳಿದ್ದೆ ಮಾಧ್ಯಮದಲ್ಲಿ, ನಾನು ಇಂಟರ್ವ್ಯೂ ಕೊಡ್ಬೇಕಾದ್ರೆ, ಮನಸ್ಸುಗಳನ್ನ ಕಟ್ಕೊಳ್ಳುವಾಗ ಮಾತಿರ್ಬೇಕು, ಸಾವಾದಾಗ ಮೌನ ಇರಬೇಕು ಅಂತ. ಈಗ ವಿಜಯ್ ಸರ್ ಆಗ್ಲೇ ಹೇಳಿದ್ರು, ಎಂತ ಸಮಯ ಬಂದ್ರು, ಯಾರೇ ಕೈ ಬಿಟ್ರು, ಏನೇ ಬಿಟ್ಟೋದ್ರು, ನಾನು ನಿನ್ ಜೊತೆ ಇದ್ದೀನಿ, ನಾನು ನಿನ್ನ ಕೈ ಬಿಡಿಸ್ತೀನಿ, ಕೈ ಹಿಡಿತೀನಿ ಕಣ ಅಂತ ಹೇಳಿ ಯೋಗಿ ಸರ್ ಹೇಳಿದ್ರು. ನಿಜಕ್ಕೂ ಮನಸ್ಸುಗಳು ಕಟ್ಕೊಳ್ಳೋವಾಗ ಇವತ್ತು ಎಷ್ಟು ಮಾತಾಡಿದ್ರು ಪರವಾಗಿಲ್ಲ ಅಂತ ಇವತ್ತು 2 ಮನಸ್ಸುಗಳು ಮತ್ತೆ ಮನಸ್ಸುಗಳನ್ನು ಕಟ್ಕೊಂಡಿದೆ. ತುಂಬಾ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ನನಗೆ ಕೂಡ ಬೀಮ ಜಸ್ಟ್ ಮಿಸ್ ಆಯ್ತು ಅಷ್ಟೇನೆ. ಇಲ್ಲಾಂದ್ರೆ ವರ್ಷಕ್ಕೆ ನನಗೇನೋ ಬೇರೆ ಆಸೆ ಇಲ್ಲ. ನನಗೆ ಕ್ರ್ಯಾಕ್ ಆಗುತ್ತೆ ವಿಷಯ. ಥ್ಯಾಂಕ್ ಯು ಸೋ ಮಚ್. ಮನಸ್ಸುಗಳನ್ನ ಕಟ್ಕೊಳ್ಳುವಂತ ಕೈಂಕರ್ಯ ಮುಂದೆ ಇನ್ಯಾವುದೂ ಏನು ದೊಡ್ಡದಿಲ್ಲ. ಎಲ್ಲರೂ ಒಂದ್ಸತಿ ಜೋರಾಗಿ ಚಪ್ಪಾಳೆ ಹೊಡ್ತಾರೆ. ಥ್ಯಾಂಕ್ ಯು. ಇವರು ಗೋವಿಂದರಾಜು ಅಂತೇಳಿ ಪಕ್ಕಾ ಕುಡುಕನ ಪಾತ್ರ, ನನಗೆ ಇಷ್ಟವಾದ ಪಾತ್ರ. ಓಕೆ, ದ ವೆರಿ ಬ್ಯೂಟಿಫುಲ್ ಸೀತಾ ಕೋಟೆ ಅವರು ವೇದಿಕೆಗೆ ಬರಬೇಕು. ತಮನ್ನಾನು ಇವರನ್ನ ಕಾಂಪಿಟೇಷನ್ ಅಲ್ಲಿ ನಿಲ್ಸಿದ್ರೆ ಮೇಡಮೇ ಗೆಲ್ಲೋದು, ಅಷ್ಟು ಬ್ರೈಟ್ ಆಗಿದ್ದಾರೆ. ಹಾಗಿದ್ರೆ ಒಂದು ಲೈಟ್ ಆಫ್ ಮಾಡಿ. ಮೇಡಮ್ ಅವರು ವಿಶಾಲಾಕ್ಷಮ್ಮ ಅಂತ ಹೇಳಿ ಮನೆಗೆ ಗೆಲ್ಲದವ್ರ ಪಾತ್ರ ಮಾಡಿದ್ದಾರೆ. ಸಾಧ್ಯನೇ ಇಲ್ಲ ಸರ್, ನಾನು ಒಪ್ಕೊಳ್ಳಲ್ಲ. ಹೌದು, ಈಗ ಮಂಜುನಾಥ್ ರಾಧಾಕೃಷ್ಣ ಅವರು ವೇದಿಕೆಗೆ ಆಗಮಿಸಬೇಕು. ಯಾವ ಹೆಸರು, ಯಾವ ಪಾತ್ರ? ಈ ದಿನಕ್ಕೆ, ಈ ಕ್ಷಣಕ್ಕೆ ಇವರು ತುಂಬಾ ಕಾಯ್ತಾ ಇದ್ರು. ಎಲ್ಲಿ ಡೈರೆಕ್ಟರ್ ನನ್ನ ಬಗ್ಗೆ ಏನು ಹೇಳೋದಿಲ್ವಲ್ಲ, ಏನು ಮಾಡಲ್ಲ, ಒಂದು ಫೋಟೋ ಹಾಕಲ್ಲ, ಏನಿಲ್ಲ. ಅದೆಷ್ಟು ಬೈಕೊಂಡಿದಾರೋ ಗೊತ್ತಿಲ್ಲ. ಹೊಸ ಪರಿಚಯ ಮಂಜುನಾಥ್ ರಾಧಾಕೃಷ್ಣ ಅಂತ. ಪಾತ್ರದ ಹೆಸರು ನೋಡಕ್ಕೆ ಚೆನ್ನಾಗಿದ್ದಾರೆ, ಆದ್ರೆ ಪಾತ್ರದ ಹೆಸರು ಹಳೆ ಬೇವರ್ಸಿ. ಬೇಬಿ ಸ್ನೇಕ್ಸ್ ಆನ್ ಸ್ಟೇಜ್ ಪ್ಲೀಸ್. ಬಾರೋ ಮಗಳ ಕನ್ನಮ್ಮ ಜೋರಾಗಿ ಚಪ್ಪಾಳೆ ತಟ್ಬಿಡ್ತಾರೆ. ಈಕೆ ನಾ ಕರೆಯೋದು ಮಂಗಳೂರಿನ ಬೆಳಗ್ಗೆಯಿಂದ.
ಸ್ನಿಗ್ಧ ಅಂತ ನಮ್ಮ ಚಿತ್ರದಲ್ಲಿ ಮಿಣಿ ಅಂತ ಒಂದು ಪಾತ್ರ ಇದೆ, ಆ ಪಾತ್ರದಲ್ಲಿ ಅಭಿನಯಿಸಿದೆ. ಸೂಪರ್. ಸೊ ಈಗ ರಾಮ ಮಂಜುನಾಥ್ ಅವರು ವೇದಿಕೆಗೆ ಆಗಮಿಸಬೇಕು. ಇವ್ರ ಪಾತ್ರದ ಹೆಸರು ಹೇಳೋದಕ್ಕಾಗೋದಿಲ್ಲ, ಯಾಕೆ ಅಂತಂದ್ರೆ 3 ತರ ಪಾತ್ರ ಮಾಡಿದ್ದಾರೆ, 3ಕ್ಕೂ 3 ಹೆಸರು ಇದೆ. ಹಾಗಾಗಿ ಕಲಾವಿದರಾಗಿ ಅವ್ರನ್ನ ಗುರುತಿಸ್ಕೊಂಡು ಆಂಟೋನಿ ಕಮಲ್ ಅವರು ವೇದಿಕೆಗೆ ಬರಬೇಕು. ಆ ತಲೆವಾ ಸೀತಾಕೋಟೆ ಅವರಿಗೆ ಪೈಪೋಟಿ ಇವರು. ಆಂಟೋನಿ ಕಮಲ್ ಸಾರು ನನ್ನ ಆಸ್ಥಾನ ಕಲಾವಿದರು. ನಮ್ಮ ಸಿದ್ಲಿಂಗನಲ್ಲಿ ಆಫ್ನಿಕರ್ ಆರ್ಮುಗಂ ಪಾತ್ರದಲ್ಲಿ ಮಾಡಿದ್ದಾರೆ. ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಕುಮಾರ್ ಅವರೇ ಬನ್ನಿ. ಇವರು ನೋಡೋದಕ್ಕೆ ಸಣ್ಣವಾಗಿದ್ದಾರೆ, ಆದ್ರೆ ಸಿನಿಮಾದಲ್ಲಿ ವಿಪರೀತ ಕಿತ್ತು ಗುಡ್ಡೆ ಹಾಕೊಳ್ತಾರೆ. ಹಾಗಾಗಿ ಪಾತ್ರದ ಹೆಸರು ಗುಡ್ಡೆ ಗೋಪಾಲ ಅಂತ. ವೇದ ಅವರು ವೇದಿಕೆಗೆ ಬರಬೇಕು. ಬನ್ನಿ. ಇವರು ವೇದ ಅಂತ ಸಿದ್ಲಿಂಗು ಎಲ್ಲಿ ಕೆಲಸ ಮಾಡ್ತಾ ಇದ್ದ, ಅವ್ರ ಜೊತೆ ಸಹಾಯಕಿಯಾಗಿ ಪಾತ್ರ ಮಾಡಿದ್ದಾರೆ. ಇದಿಷ್ಟು ನಮ್ಮ ಸಿದ್ಲಿಂಗು ಕಲಾವಿದರದ್ದು. ಇನ್ನು ತಂತ್ರಜ್ಞರು ನಮ್ಮ ಎಡಿಟರ್ ಅಕ್ಷಯ್ ಪಿ ರಾವ್ ಅವರು ವೇದಿಕೆಗೆ ಬರಬೇಕು. ಪ್ಲೀಸ್. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ.